ಸೊ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಎಲ್ಲರಿಗೂ? ಸರ್ ಕಾಣಿಸ್ತಾ ಇದೆ. ಯಾ ಸೊ FI MM ಇಂಟಿಗ್ರೇಷನ್ಸ್ ಅಲ್ಲಿ ಸೊ ಮೇನ್ಲಿ ನಾವು ಸೊ FIಗೂ MM ಯಾವ ತರ ಇಂಟರ್ಲಿಂಕ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಮೇನ್ ಬರೋದು OBOC ಕಾನ್ಫಿಗರೇಷನ್. ಓಕೆ, ಸೊ OBOC ಕಾನ್ಫಿಗರೇಷನ್ಸ್ ಏನಕ್ಕೆ ಮಾಡ್ತೀವಿ ಅಂದ್ರೆ, ಸೊ ನಾವು ಯಾವ್ಯಾವ್ದು ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್ ನ ಯೂಸ್ ಮಾಡ್ತೀವಿ ನಾವು FI ಟು MM ಸೊ ಆ ಟ್ರಾನ್ಸಾಕ್ಷನ್ಸ್ಗೆ ಯಾವ್ಯಾವ ರಿಲೇಟೆಡ್ GLs ನ ಅಸೈನ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ OBOC ಕಾನ್ಫಿಗರೇಷನ್ಸ್ ನ ಮಾಡೋದು. ಓಕೆ, ಸೊ ಈ OBOC ಕಾನ್ಫಿಗರೇಷನ್ಸ್ಗಿನ ಮುಂಚೆ MM ಅವರು ಸೊ ಅವ್ರದ್ದು ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಮಾಡಿರ್ಬೇಕು. ಸೊ ಅವ್ರ ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಆದ್ಮೇಲೆ ನಾವು OBOC ಕಾನ್ಫಿಗರೇಷನ್ಸ್ ನ ಮಾಡ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ ನಿಮಗೆ ಚಾರ್ಟ್ ಆಫ್ ಅಕೌಂಟ್ಸ್ ಗೊತ್ತಿರಬೇಕು, ಯಾವ ಚಾರ್ಟ್ ಆಫ್ ಅಕೌಂಟ್ ಅಸೈನ್ ಮಾಡ್ತೀವಿ ಅಂಡ್ ವ್ಯಾಲ್ಯೂಯೇಷನ್ ಕ್ಲಾಸ್ ಗೊತ್ತಿರಬೇಕು, ಮೂಮೆಂಟ್ ಟೈಪ್ಸ್ ಗೊತ್ತಿರಬೇಕು ಅಂಡ್ ಟ್ರಾನ್ಸಾಕ್ಷನ್ ಕೀಸ್ ಗೊತ್ತಿರಬೇಕು. ಸೊ ದಿಸ್ ಆರ್ ದ ಟ್ರಾನ್ಸಾಕ್ಷನ್ ಕೀಸ್. ಫಸ್ಟ್ ಟ್ರಾನ್ಸಾಕ್ಷನ್ ಕೀಸ್ ನಾವು ಮೇನ್ ಆಗಿ ಯಾವ್ಯಾವ ಅಕೌಂಟ್ಸ್ ನ ಯೂಸ್ ಮಾಡ್ತೀವಿ, ಸೊ ಅದಕ್ಕೆ ಮಾತ್ರ ನಾವು GL ನ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ BSX ಅಂದ್ರೆ ಇನ್ವೆಂಟ್ರಿ ಪೋಸ್ಟಿಂಗ್. ಸೊ ಇನ್ವೆಂಟ್ರಿ ಪೋಸ್ಟಿಂಗ್ಸ್ಗೆ ಚಾರ್ಟ್ ಆಫ್ ಅಕೌಂಟ್ಸ್ ಗೊತ್ತಿರಬೇಕು. ನಮ್ಮ ಚಾರ್ಟ್ ಆಫ್ ಅಕೌಂಟ್ಸ್ ಯಾವುದು? TATE ಅಲ್ಲ? ಓಕೆ, ಕರೆಕ್ಟ್. ಸೊ TATE ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಮೆಟೀರಿಯಲ್ ರಿಲೇಟೆಡ್ GL ನ ಅಸೈನ್ ಮಾಡಬೇಕು. ಸೊ ಮೆಟೀರಿಯಲ್ ರಿಲೇಟೆಡ್ GL ನ ಯಾವಾಗ ಅಸೈನ್ ಮಾಡಬೇಕು ಅಂದ್ರೆ, ಲೈಕ್ MM ಟೀಮ್ ಅವರು ಲಿಸ್ಟ್ ಕೊಡ್ತಾರೆ. ಸೊ ಮೆಟೀರಿಯಲ್ ಟೈಪ್ಸ್ ಏನೇನಿದೆ, ಸೊ ಆಸ್ ಪರ್ ದ ಮೆಟೀರಿಯಲ್ ಟೈಪ್ ಸೊ ನಾವು GL ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು. ಸೊ ಏನಕ್ಕೆ ಅಂದ್ರೆ ಅಕ್ವಿಸಿಷನ್ ಪರ್ಪಸ್ಗೋಸ್ಕರ ಅಂಡ್ ಕ್ಲಿಯರಿಂಗ್ ಪರ್ಪಸ್ಗೋಸ್ಕರ. ಫಸ್ಟ್ ಇನ್ವೆಂಟ್ರಿ ಪೋಸ್ಟಿಂಗ್ಸ್ ಅಂತ ಬಂದಾಗ ಸೊ ಅದಕ್ಕೆ ಯಾವ್ಯಾವ ರಿಲೇಟೆಡ್ GLs ಇರುತ್ತೆ ಆ GLs ನ ಇಲ್ಲಿ ಅಸೈನ್ ಮಾಡ್ತೀವಿ ನಾವು. ಓಕೆ, ಸೊ ಆ GLs ನಲ್ಲಿ ಅಸೈನ್ ಮಾಡಬೇಕು. ಅಂಡ್ ಇಲ್ಲಿ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಯಾವ BSX ಇರುತ್ತಲ್ಲ, ಸೊ ಈ BSXಗೆ ಪರ್ಟಿಕ್ಯುಲರ್ ಆಗಿ ಸೊ ಏನ್ ರೂಲ್ಸ್ ಮೇಂಟೈನ್ ಮಾಡ್ತೀರಾ. ಸೊ ವ್ಯಾಲ್ಯೂಯೇಷನ್ ಮಾಡಿಫಿಕೇಶನ್ ವ್ಯಾಲ್ಯೂಯೇಷನ್ ಕ್ಲಾಸ್. ಸೊ ವ್ಯಾಲ್ಯೂಯೇಷನ್ ಕ್ಲಾಸ್ ವೈಸ್ ಆದ್ರೆ ಸೊ ಅದನ್ನು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ನಾವಿಲ್ಲಿ ಅಕೌಂಟ್ಸ್ ನ ಅಸೈನ್ ಮಾಡಬೇಕು. ಪೋಸ್ಟಿಂಗ್ ಕೀಸ್ ನಾರ್ಮಲ್ 40-50 ಏನಿರುತ್ತೆ, ಸೊ ಆ 40-50 ತರನೇ ಈ ಮೆಟೀರಿಯಲ್ ಅಕ್ವಿಸಿಷನ್ಸ್ ಕೂಡ 89-99 ಅಂತ ಇರುತ್ತೆ. ಓಕೆ, ಸೇಮ್ ಡೆಬಿಟ್ ಕ್ರೆಡಿಟ್. ಓಕೆ, ಸೊ ನೋ ವರೀಸ್. ಇಲ್ಲಿ 89 ಅಂತ ನೀವು 99 ಹೋದ್ರೆ ಸೊ ಲೈಕ್ ಇನ್ವೆಂಟ್ರಿ ಪೋಸ್ಟಿಂಗ್ಸ್ ಮಾಡಲಿಕ್ಕೆ MM ರಿಲೇಟೆಡ್ ಪೋಸ್ಟಿಂಗ್ ಕೀಸ್ ಇದೆ. ಓಕೆ, ಸೊ ವೆರ್ ಇಸ್ 89 ಸ್ಟಾಕ್ ಅಂಡ್ 99 ಸ್ಟಾಕ್ ಔಟ್ವರ್ಡ್. ಸೊ ಇನ್ವರ್ಡ್ ಅಂಡ್ ಔಟ್ವರ್ಡ್ GLs ಇರುತ್ತೆ. ಸೇಮ್ ಇದೇ ತರನೇ ಎಲ್ಲದಕ್ಕೂ ನಾವು 40-50 ಹೆಂಗ್ ಯೂಸ್ ಮಾಡ್ತೀವಿ, ಸೊ ಅದೇ ತರ ಡೆಬಿಟ್ ಕ್ರೆಡಿಟ್ ಬಂದ್ಬಿಟ್ಟು ಎಲ್ಲಾ ಟೈಪ್ ಆಫ್ ಅಕೌಂಟ್ಸ್ಗೂ ಇರುತ್ತೆ. ಸೊ ಇಟ್ ಇಸ್ ಬಿಲಾಂಗ್ಸ್ ಟು ಸೊ GR ಲೈಕ್ ಅಸೆಟ್ಸ್, ಸಾರಿ ಇನ್ವೆಂಟ್ರಿ ಮೂವ್ಮೆಂಟ್ಸ್ಗೋಸ್ಕರ ಇನ್ವರ್ಡ್ ಅಂಡ್ ಔಟ್ವರ್ಡ್ಗೆ. ಸೊ ಇದೇ ತರ ನೆಕ್ಸ್ಟ್ ಸೊ ಇಲ್ಲಿ ಇದೆಲ್ಲ ನಿಮಗೆ ಡಿಫಾಲ್ಟ್ ಬಂದ್ಬಿಡುತ್ತೆ. ನೀವು BSX ಗೊತ್ತಷ್ಟೇ ಇನ್ವೆಂಟ್ರಿ ಇದೇ ಇರುತ್ತೆ ಪೋಸ್ಟಿಂಗ್ ಕೀಸ್. ಓಕೆ, ಅದಾದ್ಮೇಲೆ ನೀವು ಇಲ್ಲಿ ಅಕೌಂಟ್ಸ್ ನ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಯಾವ GLs ಬೇಕೋ ಆ GL. ಐ ವಿಲ್ ಗೋ ಬ್ಯಾಕ್. ಸೊ ನಿಮಗೆ ಇದಕ್ಕಿಂತ ಮುಂಚೆ ನಿಮಗೆ ವ್ಯಾಲ್ಯೂಯೇಷನ್ ಕ್ಲಾಸ್ ಅಂಡ್ ವ್ಯಾಲ್ಯೂಯೇಷನ್ ಮೂಮೆಂಟ್ ಟೈಪ್ಸ್ಗಿಂತ ಮುಂಚೆ ವ್ಯಾಲ್ಯೂಯೇಷನ್ ಕ್ಲಾಸ್ ನ ಡಿಫೈನ್ ಮಾಡಬೇಕು. ಲೆಟ್ ಮಿ ಚೆಕ್ ದ T ಕೋಡ್ ಫಾರ್ ದಟ್. ಸೊ ಮೆಟೀರಿಯಲ್ ಟೈಪ್ ಎಲ್ಲ ಅವರೇ ಡಿಫೈನ್ ಮಾಡ್ತಾರೆ. ಜಸ್ಟ್ ಟು ಚೆಕ್ ದ ವ್ಯಾಲ್ಯೂಯೇಷನ್ ಏರಿಯಾ. So I will open in one more screen. OMSK. ಓಕೆ, ಸೊ OMSK ಅಲ್ಲಿ ನೀವು OMSK T ಕೋಡ್ ಹೋದ್ರೆ ನಿಮ್ದು ಅಕೌಂಟ್ ಕ್ಯಾಟಗರಿ ರೆಫರೆನ್ಸ್ ಅಂಡ್ ವ್ಯಾಲ್ಯೂಯೇಷನ್ ಕ್ಲಾಸ್ ಅಂಡ್ ಮೆಟೀರಿಯಲ್ ಟೈಪ್ಸ್. ಓಕೆ, ಮೆಟೀರಿಯಲ್ ಟೈಪ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ಮೆಟೀರಿಯಲ್ ಟೈಪ್ ನ ಚೆಕ್ ಮಾಡ್ಕೋಬೇಕು. ಸೊ ವ್ಯಾಲ್ಯೂಯೇಷನ್ ಕ್ಲಾಸಸ್ ಬಂದ್ಬಿಟ್ಟು ನಿಮಗೆ ಆಸ್ ಪರ್ ದ ಪೋಸ್ಟಿಂಗ್ಸ್ ಏನೆಲ್ಲ ಪೋಸ್ಟಿಂಗ್ಸ್ ಮಾಡ್ತೀವಿ ಸೊ ಅದ್ರ ಪ್ರಕಾರ ನೀವು ಸೊ ಅಕೌಂಟ್ ರೆಫರೆನ್ಸ್ ಕೀಸ್ ಅಂಡ್ ವ್ಯಾಲ್ಯೂಯೇಷನ್ ಕೀಸ್ ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದನ್ನು ಕೂಡ ಅಷ್ಟೇ. ಸೊ ವ್ಯಾಲ್ಯೂಯೇಷನ್ ಕೀಸ್ ಅಂಡ್ ಅಕೌಂಟ್ಸ್ ಕೂಡ ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ MM. ಸೊ MM ಅವ್ರಿಗೆ ರಾ ಮೆಟೀರಿಯಲ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್, ಸೊ ಈ ತರ ಡಿಫ್ರೆಂಟ್ ಮೆಟೀರಿಯಲ್ ಟೈಪ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಡಿಫ್ರೆಂಟ್ ಅಕೌಂಟ್ ಕ್ಯಾಟಗರಿ ರೆಫರೆನ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ಜಸ್ಟ್ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್ ಅಂಡ್ ಕ್ರಿಯೇಟ್ ಎ ರೆಫರೆನ್ಸಸ್. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ ರಾ ಮೆಟೀರಿಯಲ್ ಅಂಡ್ ಈ ತರ ಡಿಫ್ರೆಂಟ್ ಏನೇನು ಎಕ್ವಿಪ್ಮೆಂಟ್ಸ್ ಬರುತ್ತೆ ಒಂದು ಕಂಪನಿಲಿ ಲೈಕ್ ಪ್ರೊಡಕ್ಷನ್ ಬೇಸ್ಡ್ ಆದ್ರೆ ಸೊ ರಿಲೇಟೆಡ್ ಲೈಕ್ ಸೆಮಿ ಫಿನಿಶ್ಡ್ ಗೂಡ್ಸ್ ಎನಿಥಿಂಗ್. ಓಕೆ, ಸೊ ರಿಲೇಟೆಡ್ ಟು ದ ಮೆಟೀರಿಯಲ್. ಸೊ ಮೆಟೀರಿಯಲ್ ಟೈಪ್ಗೆ ನಾವು ಅಕೌಂಟ್ ಕ್ಯಾಟಗರಿ ರೆಫರೆನ್ಸ್ ನ ಮೇಂಟೈನ್ ಮಾಡ್ತೀವಿ. ಸೊ ಇದನ್ನು ಮೇಂಟೈನ್ ಮಾಡಿದ್ಮೇಲೆ ವ್ಯಾಲ್ಯೂಯೇಷನ್ ಕ್ಲಾಸ್ ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ವ್ಯಾಲ್ಯೂಯೇಷನ್ ಕ್ಲಾಸ್ ಅಲ್ಲಿ ಜಸ್ಟ್ you have to maintain a account reference. If you click on the new entries,
ಸೊ ಫಸ್ಟ್ ಅಕೌಂಟ್ ರೆಫರೆನ್ಸ್ ಮೇಂಟೈನ್ ಮಾಡ್ತೀರಾ, ವ್ಯಾಲ್ಯೂಷನ್ ಕ್ಲಾಸ್ ಏನ್ ಕ್ರಿಯೇಟ್ ಮಾಡ್ತೀರಾ ಅದನ್ನ ಹಾಕ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕ್ಬೇಕು, ಲೈಕ್ ವಿಚ್ ಅವರ್ ದ ಮೆಟೀರಿಯಲ್ ಟೈಪ್ ವಿಲ್ ಬಿ ದೇರ್. ಸೊ ಆಸ್ ಪರ್ ದ ಮೆಟೀರಿಯಲ್ ಟೈಪ್, ಸೊ ಯಾವ ಡಿಫ್ರೆಂಟ್ ಟೈಪ್ ಆಫ್ ಮೆಟೀರಿಯಲ್ ಇರುತ್ತಲ್ಲ, ಸೊ ಅದ್ರ ಪ್ರಕಾರ. ಸೊ ಏನಿಲ್ಲ ಜಿ ಎಲ್ಸ್ ನ ಕ್ರಿಯೇಟ್ ಮಾಡಿರ್ತೀರಾ ನೀವು ಆಲ್ರೆಡಿ, ಸೊ ಅದೇ ಪ್ರಕಾರ ಇದನ್ನ ಕೂಡ ಮೇಂಟೈನ್ ಮಾಡ್ಬೇಕು. ಆಮೇಲೆ ಆ ಜಿ ಎಲ್ ತಗೊಂಡ್ಬಂದ್ಬಿಟ್ಟು, ಸೊ ಇಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ಕೀಸ್ಗೆ BSX WRX ಏನಿದೆ GPB ಎಲ್ಲ, ಸೊ ಈ ಟ್ರಾನ್ಸಾಕ್ಷನ್ ಕೀಸ್ಗೆ ಅಸೈನ್ ಮಾಡಬೇಕು. ಸೊ BSX ಬಂದ್ಬಿಟ್ಟು ನಿಮ್ಗೆ ಇನ್ವೆಂಟ್ರಿ ಪೋಸ್ಟಿಂಗ್ಸ್, ಸೊ ಇನ್ವೆಂಟ್ರಿ ಪೋಸ್ಟಿಂಗ್ ಯೂಸ್ ಮಾಡ್ತೀವಿ. ಸೊ ಅದೇ ತರ WRX ಬಂದ್ಬಿಟ್ಟು ನಿಮಗೆ ಕ್ಲಿಯರಿಂಗ್. WRX ಓಕೆ. ಸೊ WRX ಬಂದ್ಬಿಟ್ಟು ಕ್ಲಿಯರಿಂಗ್, GRIR ಕ್ಲಿಯರಿಂಗ್. ಸೊ GRIR ಕ್ಲಿಯರಿಂಗು ಅಷ್ಟೇನೆ, ಸೇಮ್ ಅಕೌಂಟ್ಸ್ಗೆ ಹೋಗ್ತೀರಾ. ಸೊ ಇಲ್ಲಿ ರೂಲ್ಸ್ಗೆ ಹೋಗಿ, ಸೊ ಪೋಸ್ಟಿಂಗ್ ಕೇಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಡೆಬಿಟ್ ಅಂಡ್ ಕ್ರೆಡಿಟ್ 86 and 96 ಬರುತ್ತೆ. ಸೊ GRIR ಕ್ಲಿಯರಿಂಗ್ಗೆ. ಸೊ ಪೋಸ್ಟಿಂಗ್ ಕೀಸ್ನ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ, ಸೊ ಯಾವ ಪೋಸ್ಟಿಂಗ್ ಕೀಸ್ ಇದೆ ಅಂತ. GRIR ಡೆಬಿಟ್ ಅಂಡ್ GRIR ಕ್ರೆಡಿಟ್. ಸೊ ಇದಕ್ಕೂ ಕೂಡ ನಾವು ಅದೇ ತರ GL ಅಕೌಂಟ್ ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಲೈಕ್ ವಿಚ್ ಇಸ್ ಬಿಲಾಂಗ್ಸ್ ಟು ದಿಸ್ GRIR ಕ್ಲಿಯರಿಂಗ್. ಸೊ ಇದಾದ್ಮೇಲೆ ನೆಕ್ಸ್ಟ್, ಸೊ ಲೈಕ್ BSX WRX ಮೇನ್ ಎರಡು, ಬಿಕಾಸ್ ಒಂದು ಬಂದ್ಬಿಟ್ಟು ಇನ್ವೆಂಟ್ರಿ ಪೋಸ್ಟಿಂಗ್, ಇನ್ನೊಂದು ಬಂದ್ಬಿಟ್ಟು GRIR ಕ್ಲಿಯರಿಂಗ್. ಓಕೆ. ಸೊ ಇದು ಬಿಟ್ಬಿಟ್ಟು ನಿಮಗೆ ಸೊ ಪ್ರೈಸ್ ಡಿಫರೆನ್ಸ್ ಬರುತ್ತೆ. ಸೊ ಪ್ರೈಸ್ ಡಿಫರೆನ್ಸ್ ಬಂದ್ಬಿಟ್ಟು PRD ಅಂತ ಬರುತ್ತೆ. ಸೊ PRD, ಸೊ ಇದಕ್ಕೆ ನಾವು ಪ್ರೈಸ್ ಡಿಫರೆನ್ಸ್ ಅಂದ್ರೆ, ಸೊ ಲೈಕ್ ನೀವು PR ಗುನು PO ಗುನು ಡಿಫರೆನ್ಸ್ ಇರುತ್ತಲ್ವಾ, ಸೊ ನಾರ್ಮಲ್ ಇನ್ವಾಯ್ಸ್ಗೆ ಎಲ್ಲ ಪ್ರೈಸ್ ಡಿಫರೆನ್ಸಸ್ ಇರುತ್ತಲ್ಲ, ಸೊ ಆ ಪ್ರೈಸ್ ಡಿಫರೆನ್ಸಸ್ ಇದ್ರೆ ಡೆಬಿಟ್ ಅಂಡ್ ಕ್ರೆಡಿಟ್ ಯಾವ್ದಕ್ಕೆ ವರ್ಕ್ ಆಗಬೇಕು ಅನ್ನೋದಕ್ಕೋಸ್ಕರ ಪ್ರೈಸ್ ಡಿಫರೆನ್ಸಸ್ ಮೇಂಟೈನ್ ಮಾಡ್ತೀವಿ. ಓಕೆ. ಸೊ ಇದಕ್ಕೆ 83 and 93 ಇದೆ ಡೆಬಿಟ್ ಅಂಡ್ ಕ್ರೆಡಿಟ್. ಯು ಕ್ಯಾನ್ ಚೆಕ್ 83. ಓಕೆ. ಸೊ ಪ್ರೈಸ್ ಡಿಫರೆನ್ಸಸ್ ಡೆಬಿಟ್ ಅಂಡ್ 93 ಇಸ್ ಕ್ರೆಡಿಟ್. ಓಕೆ. ಸೊ ಇದೇ ತರ ನಿಮಗೆ, ಸೊ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕೀಸ್ಗೂ ಇದೇ ತರ ಇರುತ್ತೆ. ಬಟ್ ನಾವು ಅಸೈನ್ ಮಾಡೋದು GL ಬಂದ್ಬಿಟ್ಟು PRD ಒಂದು, ಮತ್ತೆ GBB ಒಂದು, BSX WRX. ಸೊ GBB ಬಂದ್ಬಿಟ್ಟು ಹೇಗೆ ನಿಮಗೆ, ಸೊ ದಟ್ ಇಸ್ ಆಲ್ಸೋ ದ ನಾಕ್ ಆಫ್ ಪರ್ಪಸ್ ವಿ ವಿಲ್ ಯೂಸ್. GBB, 1 second I will show that. Where is ಸೊ GBB ಬಂದ್ಬಿಟ್ಟು ನಾಕ್ ಆಫ್ ಸೆಟ್ಟಿಂಗ್ ಇಂಟ್ರೆಸ್ಟ್ ಮಾಡ್ತೀವಲ್ಲ, ಸೊ ಆಫ್ ಸೆಟ್ಟಿಂಗ್ ಇಂಟ್ರೆಸ್ಟ್. ಸೊ ಈ ಆಫ್ ಸೆಟ್ಟಿಂಗ್ ಇಂಟ್ರೆಸ್ಟ್ ಯಾವಾಗ ಮಾಡ್ತೀವಿ ಗೊತ್ತಾ, ಸೊ ಇನಿಷಿಯಲ್ ಅಪ್ಲೋಡ್ ಮಾಡಿದಾಗ ಅಥವಾ ಏನಾದ್ರು ಅಡ್ಜಸ್ಟ್ಮೆಂಟ್ ಪೋಸ್ಟಿಂಗ್ಸ್ ಮಾಡಿದಾಗ ಇದನ್ನ ಯೂಸ್ ಮಾಡ್ತೀವಿ ನಾವು, ನಾಕ್ ಆಫ್ ಇಂಟ್ರೆಸ್ಟ್ ಅಂತ. ಸೊ ಇದು ಕೂಡ ಅಷ್ಟೇನೆ. ಸೊ ನೀವು ಪೋಸ್ಟಿಂಗ್ ಕೀಸ್ ಇರುತ್ತೆ, ಸೊ 81, 91. ಸೊ 81, 91 ಥ್ರೂ ನಾವು ಪೋಸ್ಟಿಂಗ್ಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಿಮಗೆ ಐಡಿಯಾ ಇರಬೇಕಷ್ಟೇನೆ. ಸೊ ಕಾಸ್ಟ್ ಅಡ್ಜಸ್ಟ್ಮೆಂಟ್ಗೋಸ್ಕರ ಇದು ಯೂಸ್ ಮಾಡೋದು. ಸೊ ಈ ಐಡಿಯಾ ಇರಬೇಕಷ್ಟೇನೆ, ನೀವು ರಿಯಲ್ ಟೈಮಲ್ಲಿ ಸೊ ಕಾನ್ಫಿಗರೇಷನ್ಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಷ್ಟೇ. ಸೊ FIMMಗೆ ನೀವು ಮೇನ್ಲಿ ಮಾಡೋದು ಇಷ್ಟೇನೆ. ಸೊ ಇಷ್ಟನ್ನು ಅಸೈನ್ ಮಾಡಿದ್ರೆ ನಿಮಗೆ ವರ್ಕ್ ಆಗುತ್ತೆ. ಒಂದು ನಿಮಗೆ OMSK T ಕೋಡ್ ಅಂಡ್ OBSC ಕಾನ್ಫಿಗರೇಷನ್ಸ್ ಗೊತ್ತಿದೆ ಸಾಕು. OMSK ನಾವೇನ್ ಮಾಡ್ತೀವಿ, ಸೊ ಅಕೌಂಟ್ ಕ್ಯಾಟಗರಿ ರೆಫರೆನ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ವ್ಯಾಲ್ಯೂಷನ್ ಕ್ಲಾಸ್, ಸೊ ವ್ಯಾಲ್ಯೂಷನ್ ಕ್ಲಾಸ್ ಆದ್ಮೇಲೆ ನೆಕ್ಸ್ಟ್ ವ್ಯಾಲ್ಯೂಷನ್ ಕ್ಲಾಸ್ಗೆ ಅಕೌಂಟ್ ರೆಫರೆನ್ಸ್ಗೂ ನಾಕ್ ಆಫ್ ಮಾಡ್ತೀವಿ. ಇಲ್ಲಿ ಟ್ರಾನ್ಸಾಕ್ಷನ್ಸ್ ಕೀಸ್ ಏನಿರುತ್ತೆ, ಈ ಟ್ರಾನ್ಸಾಕ್ಷನ್ಸ್ ಟೈಪ್ಸ್ ವೈಸ್ ಸೊ GL ನ ಅಸೈನ್ ಮಾಡ್ತೀವಿ. ಸೊ ಇದರಲ್ಲಿ ಇನ್ವೆಂಟ್ರಿ ಪೋಸ್ಟಿಂಗ್ಸ್ ಇರುತ್ತೆ ಅಂಡ್ GBB ಆಫ್ ಸೆಟ್ಟಿಂಗ್ ಇರುತ್ತೆ, PRD ಪ್ರೈಸ್ ಡಿಫರೆನ್ಸ್ ಇರುತ್ತೆ ಅಂಡ್ WRX ಇರುತ್ತೆ. ಸೊ ಮೈನ್ಲಿ ಇಷ್ಟು ಗೊತ್ತಿರ್ಬೇಕು. Okay, so let me mention that in Excel. Okay, so next 19th one, F5 email integration. ಸರ್ ಇದು ಎಕ್ಸೆಲ್ ಶೀಟ್ ಗೂಗಲ್ ಶೀಟ್ ಇದು ನಮ್ದಲ್ಲ ಅನ್ಸುತ್ತೆ ನೋಡಿ ಸರ್. ಹೌದಾ, 1 second. Oh yeah, 3 ಮಾಡ್ತಾವ. Yes. Okay, so ಇದು FIMM integration. ಸೊ ಅದು ಹೊಸ ಬ್ಯಾಚ್ ಆಕ್ಚುಲಿ, ಮಿಸ್ಟೇಕ್. ಓಕೆ. ಸೊ ನೋಡಿ, FIMM ಇಂಟಿಗ್ರೇಷನ್ಸ್ ಅಲ್ಲಿ ಮೇನ್ಲಿ ನಾವು OBOC ಕಾನ್ಫಿಗರೇಷನ್ಸ್ ಮಾಡ್ತೀವಿ. ಓಕೆ, OBOC. ಓಕೆನಾ. ಸೊ OBOC ಕಾನ್ಫಿಗರೇಷನ್ಸ್ ಆದ್ಮೇಲೆ, ಇದಕ್ಕಿಂತ ಮುಂಚೆ ನಾವು OMSK ಮಾಡೋದು. OMSK ಎಲ್ಲಿ ಮೇಂಟೈನ್ ಮಾಡಿದ್ಮೇಲೆ OBOC ಮಾಡ್ತೀವಿ, ಬಟ್ ಮೇನ್ ಇಂಟಿಗ್ರೇಷನ್ ಯೂಸ್ ಮಾಡೋದೇ OBOC. ಓಕೆ. ಸೊ ಇದಾದ್ಮೇಲೆ ನಿಮಗೆ ಅಕೌಂಟ್ ಕ್ಯಾಟಗರಿ ರೆಫರೆನ್ಸ್, ಓಕೆ, ರೆಫರೆನ್ಸಸ್ ಅಂಡ್ ವ್ಯಾಲ್ಯೂಯೇಷನ್ ಕ್ಲಾಸ್. ಸೊ ಇಷ್ಟನ್ನ OMSK ಮಾಡ್ತೀವಿ. ಓಕೆ. ಸೊ ಇಷ್ಟು ಗೊತ್ತಿರಬೇಕು. ಸೊ ಇದಾದ್ಮೇಲೆ ನಿಮಗೆ OBOC ಕಾನ್ಫಿಗರೇಷನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸ್ ಇರುತ್ತೆ. ಸೊ ಅದರಲ್ಲಿ ಲೈಕ್ ಇನ್ವೆಂಟ್ರಿ ಪೋಸ್ಟ್
ಇನ್ವೆಂಟರಿ ಪೋಸ್ಟಿಂಗ್ ಬಂದ್ಬಿಟ್ಟು BSX. ಓಕೆ, ಅಂಡ್ ಪ್ರೈಸ್ ಡಿಫರೆನ್ಸ್. ಸೊ ಆಫ್ಸೆಟ್ಟಿಂಗ್ into GBB, offsetting GBB, and price differences PRD. Okay, and GR IR clearing. So GR IR clearing ಬಂದ್ಬಿಟ್ಟು WRX. ಓಕೆ, ಸೊ ಇದು ಡಿಫ್ರೆಂಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಟೈಪ್ಸ್. ಸೊ ಈ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ ಟೈಪ್ಸ್ಗೆ ನಾವು ಡಿಫ್ರೆಂಟ್ GLs ಇರುತ್ತೆ. ಸೊ ಆ GLಸ್ನ ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಅಂಡ್ ಪೋಸ್ಟಿಂಗ್ ಕೀ ಸ್ಟ್ಯಾಂಡರ್ಡ್ ಇದು. ಸೊ ಇದ್ರಲ್ಲಿ ಯಾರು ಕಸ್ಟಮೈಸೇಷನ್ಸ್ ಇಲ್ಲ. ಸೊ ನೀವು ಜಸ್ಟ್ ಪೋಸ್ಟಿಂಗ್ಸ್ನ ಚೆಕ್ ಮಾಡಿಕೊಂಡು ಓಕೆ, ಸೊ ಪೋಸ್ಟಿಂಗ್ ಕೇಸ್ನ ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟಷ್ಟೇ ನಾವು FI to MM ಇಂಟಿಗ್ರೇಟ್ ಮಾಡೋದು. ಸೊ ಇದು ಬಿಟ್ಬಿಟ್ಟು ಬೇರೆ ಇನ್ನೂ ಡಿಫ್ರೆಂಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಬರುತ್ತೆ. ಸೊ ಅದು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನಾದ್ರು ಎಕ್ಸ್ಪೆನ್ಸಸ್ ಬಂದ್ರೆ ಟ್ರಾನ್ಸ್ಪೋರ್ಟೇಷನ್ಸ್ ಅಲ್ಲಿ, ಲೈಕ್ ಫ್ರೈಟ್ ಚಾರ್ಜಸ್ ಇರ್ಬೋದು. ಸೊ ಅದಕ್ಕೆಲ್ಲ ನಿಮಗೆ ಸೊ ಫ್ರೈಟ್ ಕ್ಲಿಯರಿಂಗು, ಫ್ರೈಟ್ ಪ್ರಾವಿಷನ್ಸ್, ಇದಕ್ಕೆಲ್ಲ ಸಪರೇಟ್ GLs ಇರುತ್ತೆ. ಜಸ್ಟ್ ನೀವು GLಸ್ನ ಅಸೈನ್ ಮಾಡ್ತೀರಾ ಅಷ್ಟೇ. ಸಿ ನಮ್ಮ ಕೆಲಸ ಏನು ಗೊತ್ತಾ, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ MMಗೆ. ಸೊ ಆಸ್ ಪರ್ ದಟ್ ರಿಕ್ವೈರ್ಮೆಂಟ್ GL ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡ್ತೀವಿ FS00. ಸೊ FS00 ಕ್ರಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಅಸೈನ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಇದಕ್ಕಿಂತ ಜಾಸ್ತಿ FI to MM ಏನು ಇಂಟಿಗ್ರೇಷನ್ ಇರೋದಿಲ್ಲ. ಬಟ್ ಇಟ್ ಇಸ್ ಅ ಮೇನ್ ಇಂಟಿಗ್ರೇಷನ್. ಓಕೆ, ಸೊ ಇದಿಲ್ಲ ಅಂದ್ರೆ ನಮಗೆ ಫೈನಾನ್ಸ್ಗೆ ಟ್ರಿಗರ್ ಆಗೋದೇ ಇಲ್ಲ ಡಾಕ್ಯುಮೆಂಟ್. ಸೊ ಅದಕ್ಕೋಸ್ಕರ ಇದನ್ನ ಮೈನ್ ಆಗಿ ಯೂಸ್ ಮಾಡ್ತೀವಿ. ಸೊ ಅವ್ರು ಬಂದ್ಬಿಟ್ಟು ಸೊ ಮೀಗೋದಲ್ಲಿ PO ಎಲ್ಲ ME21 ನಲ್ಲಿ PO ರೈಸ್ ಮಾಡ್ತಾರೆ. ಸೊ ಮೀಗೋದಲ್ಲೆಲ್ಲ ಕ್ಲಿಯರಿಂಗ್ ಆಗುತ್ತೆ. ಅದಾದ್ಮೇಲೆ ನಾವು ಮೈರೋ ರೈಸ್ ಮಾಡ್ತೀವಿ. ಓಕೆ, ಸೊ ಮೈರೋ ಇನ್ವಾಯ್ಸ್ಗೋಸ್ಕರ. ಓಕೆ, ಸೊ ಸೊ ಇವೆಲ್ಲ ಟೀ ಕೋಡ್ ಸ್ವಲ್ಪ ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ME21N. ಸೊ ನೀವು ಏನು ನೆನಪಲ್ಲಿ ಇಟ್ಕೋಬೇಕು ಅಂತಾನು ಇಲ್ಲ, ಇದೆಲ್ಲ ಗೂಗಲಲ್ಲ ಸಿಗುತ್ತೆ ನಿಮಗೆ. ಬಟ್ ಜಸ್ಟ್ ನಾನು ಹಾಕ್ತಾ ಇರೋದು ಅಷ್ಟೇ, ನಾರ್ಮಲ್ ಆಗಿ ಯೂಸ್ ಮಾಡೋದು. ಓಕೆ, ಅಂಡ್ ಮೀಗೋ. ಸೊ ಮೀಗೋ ಬಂದ್ಬಿಟ್ಟು ಸೊ ಕ್ಲಿಯರಿಂಗ್ ಆದಾಗ ಅಂಡ್ PR ಅಗೇನೆಸ್ಟ್ PO ರೈಸ್ ಆಗುತ್ತೆ. ಅದಾದ್ಮೇಲೆ ಕ್ಲಿಯರಿಂಗ್ ಆಗುತ್ತೆ. ಅದಾದ್ಮೇಲೆ ಇನ್ವಾಯ್ಸ್ ಬರುತ್ತೆ. ಸೊ MIRO. ಸೊ ಇದಾದ್ಮೇಲೆ ನಿಮಗೆ F110 ಪೇಮೆಂಟ್, F110 ಆರ್ F-50. ಓಕೆ, ಸೊ ಇಷ್ಟರಲ್ಲಿ ಪೇಮೆಂಟ್ ಮಾಡ್ತೀವಿ. ಇದು ಬಂದ್ಬಿಟ್ಟು FI MM ಇಂಟಿಗ್ರೇಷನ್ ಅಂಡ್ FI SD ಇಂಟಿಗ್ರೇಷನ್. ಸೊ ಸಿಮಿಲರ್ ಕೈಂಡ್ FI SD ಇಂಟಿಗ್ರೇಷನ್ ಆಲ್ಸೋ ಸೇಮ್. ಬಟ್ ಏನು ಅಂದ್ರೆ ಡಿಫ್ರೆಂಟ್ ರೆವಿನ್ಯೂಗೆ ಡಿಫ್ರೆಂಟ್ GLಸ್ನ ಅಸೈನ್ ಮಾಡ್ತೀವಿ. ಓಕೆ, ಬಟ್ ಇದರಲ್ಲಿ ನೀವೇನು ವ್ಯಾಲ್ಯೂಯೇಷನ್ ಕ್ಲಾಸು ಆ ಥರ ಏನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಓಕೆ, ಸೊ ಜಸ್ಟ್ ಓಕೆ, ಸೊ ಜಸ್ಟ್ ನೀವು ಅದನ್ನ ಅಸೈನ್ ಮಾಡ್ಬೇಕಷ್ಟೆ. ಸೊ ಓಕೆ, ಟೀ ಕೊಡ್ಗೆ ಹೋಗ್ತೀರಾ. ಓಕೆ, ವಿವೋನಾ? ಓಕೆ, ವಿವೋ. ಓಕೆ, ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ ಹಾಕ್ಬೇಕು. ಸೊ ಕಂಟ್ರೋಲಿಂಗ್ ಏರಿಯಾ. ಸೊ ಇದ್ರಲ್ಲಿ ನೋಡಿ, ಸಾರಿ ಇದು ಕಾನ್ಸ್ಟೆಂಟ್ ಆಗಿರೋಕ್ಕಿಲ್ವಾ? ನಾಟ್ ಓಕೆ ವಿವೋ. ಸೊ VKOA. ಓಕೆ, ಸೊ ಇದರಲ್ಲಿ ನಿಮಗೆ GLಸ್ನ ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವೆಲ್ಲ ಟೇಬಲ್ ನಂಬರ್ಸ್ ಬಂದ್ಬಿಟ್ಟು ಜಸ್ಟ್ ನಿಮಗೆ ಸೊ ಲೈಕ್ ಡಿಫ್ರೆಂಟ್ ಯಾವ ತರ ನಾವು ಡಿಸ್ಕ್ರಿಪ್ಷನ್ಸ್ ಟೇಬಲ್ಸ್ನ ಮೇಂಟೈನ್ ಮಾಡ್ತೀವಿ. ಸೊ ಅದರಲ್ಲಿ GLಸ್ನ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಕಂಪ್ಲೀಟ್ ನಿಮಗೆ SD ಟೀಮ್ ಅವರು ಕ್ರಿಯೇಟ್ ಮಾಡಿರ್ತಾರೆ, ಕಂಪ್ಲೀಟ್ ಸೈಕಲ್ ಅಂಡ್ ಡಿಫೈನಿಂಗ್ ಸ್ಟೆಪ್ಸ್. ಸೊ ಎಲ್ಲ ಅವರೇ ಮಾಡಿರ್ತಾರೆ. ಸೊ ನಾವು ಬಂದ್ಬಿಟ್ಟು ಅಕೌಂಟ್ ಅಸೈನ್ಮೆಂಟ್ ಮಾತ್ರ ಮಾಡಬೇಕು. ಸೊ ಮೇನ್ ಅಕೌಂಟ್ ಅಸೈನ್ಮೆಂಟೇ ಮಾಡಬೇಕಾಗಿರೋದು. ಸೊ ಇದು ಬಿಟ್ಟರೆ ನಿಮಗೆ ಸೊ ಲೈಕ್ ಅಕೌಂಟಿಂಗ್ ಕೀಸ್ನ ಕೂಡ ಮೇಂಟೈನ್ ಮಾಡ್ತೀವಿ. ಸೊ ಅಕೌಂಟಿಂಗ್ ಕೀಸ್ ಮೇಂಟೈನ್ ಮಾಡೋದಾದ್ರೆ ಜಸ್ಟ್ ಗೋ ಬ್ಯಾಕ್. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಪ್ರೈಸಿಂಗ್ ಪ್ರೊಸೀಜರ್ಸ್. ಓಕೆ,
ಸೊ ಇದು ಪ್ರೈಸಿಂಗ್ ಪ್ರೊಸೀಜರ್ಸ್ ನ ಮೇಂಟೈನ್ ಮಾಡ್ತಾರೆ. ಸೊ ಲೈಕ್ ಏನೇನ್ ರೆವಿನ್ಯೂ ಬರುತ್ತೆ, ಡಿಫರೆಂಟ್ ಟೈಪ್ ಆಫ್ ರೆವಿನ್ಯೂ. ಸೊ ಅದಕ್ಕೆ ಪ್ರೈಸಿಂಗ್ ಪ್ರೊಸೀಜರ್ಸ್ ನ ಮೇಂಟೈನ್, ಇದೆಲ್ಲ ಎಸ್ ಡಿ ಅವ್ರು ಮಾಡೋದು, ಇದು ನಾವು ಮಾಡೋದಲ್ಲ. ಬಟ್ ವಿ ಹ್ಯಾವ್ ಟು ಮೇಂಟೈನ್ ಒನ್ ಮೋರ್ ಥಿಂಗ್. 1 second. I will go to reference and list. Financial accounting, accounts payable and receivable. No. Global settings. ಓಕೆ, ಸೊ ಇದೆಲ್ಲ ಎಸ್ ಡಿ ಅವ್ರು ಮಾಡೋದು ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಸೊ ಇದರಲ್ಲಿ ನಮಗೆ ರಿಲೇಟೆಡ್ ಒಂದು ಟಾಪಿಕ್ ಇದೆ. ಸೊ ಬಿಲ್ಲಿಂಗ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಇಲ್ಲಿ ನೋಡಿ. ಸೊ ಡಿಫೈನ್ ಬಿಲ್ಲಿಂಗ್ ಟೈಪ್ಸ್ ಫಾರ್ ಸೇಲ್ಸ್. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅವರು, ಸೊ ಡಿಫರೆಂಟ್ ಬಿಲ್ಲಿಂಗ್ ಟೈಪ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಸೊ ಆ ಬಿಲ್ಲಿಂಗ್ ಟೈಪ್ಸ್ ನ ಏನ್ ಬೇಸ್ ಮಾಡಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅದ್ರ ರೆವಿನ್ಯೂ ಯಾವ ತರ ಜನರೇಟ್ ಆಗುತ್ತೆ, ಸೊ ಲೈಕ್ ಕಂಪನಿಗೆ. ಸೊ ಬೇಸ್ಡ್ ಆನ್ ದಟ್ ಬಿಲ್ಲಿಂಗ್ ಟೈಪ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಬಿಲ್ಲಿಂಗ್ ಟೈಪ್ಸ್ ನ ಕ್ರಿಯೇಟ್ ಮಾಡಿರ್ತಾರಲ್ವಾ, ಸೊ ಬೇಸ್ಡ್ ಆನ್ ದಟ್ ನಾವೇನ್ ಮಾಡ್ತೀವಿ, ಸೊ ಅಲ್ಲಿ ಪರ್ಟಿಕ್ಯುಲರ್ ಸೊ ಜಿ ಎಲ್ಸ್ ನ ಅಸೈನ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಸೊ ಇಲ್ಲಿ ಓಪನ್ ಮಾಡಿದೀನಿ ನಾನು. 1 second, I will go back. I will take different company code, central data, group material type. ಓಕೆ, ಸೊ ಕಸ್ಟಮರ್ ಗ್ರೂಪ್ ತಗೊಂಡ್ವಿ. ಸೊ ಇದರಲ್ಲಿ ನೀವು ನೋಡ್ಬೋದು. ಸೊ ಇದರಲ್ಲಿ ನಾರ್ಮಲಿ ಅಪ್ಲಿಕೇಶನ್ಸ್ ವಿ ಅಂತ ಇದೆ, ಕಂಡೀಷನ್ ಟೈಪ್ಸ್ ಇರುತ್ತೆ. ಸೊ ಕಂಡೀಷನ್ ಟೈಪ್ಸ್ ಆದ್ಮೇಲೆ ಚಾರ್ಟ್ ಆಫ್ ಅಕೌಂಟ್ಸ್ ಅಂಡ್ ಸೇಲ್ಸ್ ಆರ್ಗನೈಸೇಷನ್ಸ್. ಇದ್ರಲ್ಲಿ ನಮ್ದು ಯಾವ್ದಿದೆ ಅದನ್ನ ಚೆಕ್ ಮಾಡ್ಕೋಬೇಕು. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಯಾವುದು, TAT. ಸೊ ಈ ಚಾರ್ಟ್ ಆಫ್ ಅಕೌಂಟ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಸೊ ನೀವು ಯಾವ್ಯಾವ್ದು ಅಕೌಂಟಿಂಗ್ ಕೀಸ್ ನ ಡಿಫೈನ್ ಮಾಡಿರ್ತೀರಲ್ಲ, ಸೊ ಆ ಡೀಟೇಲ್ಸ್ ಬರುತ್ತೆ. ಸೊ ಆ ಡೀಟೇಲ್ಸ್ಗೆ ನೀವು GL ಅಕೌಂಟ್ ನ ಅಸೈನ್ ಮಾಡಬೇಕು. ಓಕೆ, ಸೊ ಇವಾಗ ನಾವು ಯಾವುದೇ ಸೇಲ್ಸ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿಲ್ಲ ಅಲ್ವಾ. ಸೊ ಸೇಲ್ಸ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ತಾರೆ ಎಸ್ ಡಿ ಅವರು. ಅಂಡ್ ದೆನ್ ಅಕೌಂಟಿಂಗ್ ಗ್ರೂಪ್ಸ್ ಕೂಡ ಅವರೇ ರೆಫರ್ ಮಾಡ್ತಾರೆ. ಅಂಡ್ ಅಕೌಂಟಿಂಗ್ ಕೀಸ್ ಕೂಡ ಡಿಫರೆಂಟ್ ಟೈಪ್ ಆಫ್ ದ ರೆವಿನ್ಯೂ ಬೇಸ್ಡ್ ಆನ್ ದ ರೆವಿನ್ಯೂ ಏನ್ ಮಾಡ್ತೀವಿ ನಾವು ಅಕೌಂಟಿಂಗ್ ಕೀಸ್ ನ ಡಿಫೈನ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ERL ಅಂತ ಇದೆ ಅಲ್ವಾ. ಸೊ ಇದು ತೋರಿಸ್ತೀನಿ ನೋಡಿ. ಸೊ ಸೇಲ್ಸ್ ಆರ್ ಲೀಸಿಂಗ್ ರಿಲೇಟೆಡ್ ಇರ್ತದಲ್ಲ, ERL. ಸೊ ನೋಡಿ ERL ರೆವಿನ್ಯೂಗೆ ಮೈನ್ ರೆವಿನ್ಯೂದು. ಸೊ ERS ಬಂದ್ಬಿಟ್ಟು ಸೇಲ್ಸ್ ಡಿಡಕ್ಷನ್ಸ್ಗೆ. ಓಕೆ, ಸೊ ಇವೆಲ್ಲ ಬಂದ್ಬಿಟ್ಟು ನಿಮಗೆ ಫ್ರೈಟ್ ರೆವಿನ್ಯೂ ಬಂದ್ಬಿಟ್ಟು ERS. ಸೊ ಇವು ಎಲ್ಲ ಸ್ಟ್ಯಾಂಡರ್ಡ್ ಇದು. ಓಕೆ, ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಸೊ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲ ಆಸ್ ಪರ್ ದ ಕಂಪನಿ ರಿಕ್ವೈರ್ಮೆಂಟ್ ಅವ್ರೇನಾದ್ರೂ ಹೊಸದಾಗಿ ನೀವು ಅಕೌಂಟಿಂಗ್ ಕೀ ಮೇಂಟೈನ್ ಮಾಡಿದ್ರೆ, ಸೊ ಅಕೌಂಟಿಂಗ್ ಕೀ ಅಗೇನೆಸ್ಟ್ GL ನ ಮೇಂಟೈನ್ ಮಾಡ್ತೀವಿ. ಸೊ ಯಾವ GL ನ ಮೇಂಟೈನ್ ಮಾಡ್ತೀವಿ ಅಂದ್ರೆ, ಸೊ ಇವಾಗ ರೆವಿನ್ಯೂ ಜನರೇಟ್ ಆಗೋದ್ರಿಂದ ಸೊ ನೀವು ಸೇಲ್ಸ್ ಮಾಡ್ತಾ ಇರ್ತೀರಲ್ಲ, ಸೊ ವಾಟ್ ಎವರ್ ದ ಸೇಲ್ಸ್ ನೀವು ಮಾಡ್ತೀರಾ, ಸೊ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಅಕೌಂಟಿಂಗ್ ಕೀ, ಸೊ ಆ GLs ನ ಅಸೈನ್ ಮಾಡ್ತೀವಿ. ಸೊ ಎಲ್ಲ ರೆವಿನ್ಯೂ GLs, ಸೊ ಆ ರಿಲೇಟೆಡ್ ರೆವಿನ್ಯೂ GLs ನ ಇಲ್ಲಿ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು GLs ನ ಅಸೈನ್ ಮಾಡಿದ್ರೆ ಸೊ ನಮ್ಮ ವರ್ಕ್ ಆಯ್ತು. ಸೊ ಅದು ಬಿಟ್ಬಿಟ್ರೆ ಮತ್ತೆ ನಾವು ರೀಕನ್ಸಿಲೇಷನ್ ಅಷ್ಟೇ ಮಾಡ್ಬೇಕಾಗುತ್ತೆ. ಓಕೆ, ಸೊ ರೀಕನ್ಸಿಲೇಷನ್ಸ್ ಎಲ್ಲ ಬೇಸ್ಡ್ ಆನ್ ದ ಸೊ ಬಿಸ್ನೆಸ್ ರಿಕ್ವೈರ್ಮೆಂಟ್ ಯಾವ ತರ ರೀಕನ್ಸಿಲೇಷನ್ಸ್ ನ ಮಾಡ್ತಾ ಇರ್ತಾರೆ. ಸೊ ಅದು ರೀಕನ್ಸಿಲೇಷನ್ ಅಕೌಂಟಿಂಗ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆಲ್ಲ ನಿಮ್ಗೆ ಏನೆಲ್ಲ ಬೇಕು ಟೇಬಲ್ಸ್ ಅಂದ್ರೆ, ಸೊ ಟೇಬಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ SC16N ಇಸ್ ದ T ಕೋಡ್ ಟು ಆಕ್ಸೆಸ್ ದ ಟೇಬಲ್ಸ್. ಸೊ SC16N. ಓಕೆ, ಸೊ ಫಸ್ಟ್ ಐ ವಿಲ್ ಮೇಂಟೈನ್ ಇಟ್ ಇನ್ Excel. ಓಕೆ, ಅಕೌಂಟ್ ಅಸೈನ್ಮೆಂಟ್ against revenue accounting keys. ಓಕೆ, ಇಷ್ಟು ಆದ್ಮೇಲೆ ಟೇಬಲ್ಸ್. ಸೊ ಟೇಬಲ್ಸ್, ಸೊ ನಿಮಗೆ ಟೇಬಲ್ಸ್ ಗೊತ್ತಿರಬೇಕು. ಸೊ ನಾವು ಡಿಫರೆಂಟ್ ಟೈಪ್ ಆಫ್ ಟೇಬಲ್ಸ್ ಇರುತ್ತೆ. ಸೊ ಯಾವ್ಯಾವ ಟೇಬಲ್ ಅಂತ ಹೇಳ್ತೀನಿ. ಸೊ ಎಲ್ಲ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಓಕೆ, ಸೊ ನಿಮಗೆ ಫಸ್ಟ್ GL ತಿಳ್ಕೊಂಡು SKA1. ಓಕೆ, ಸೊ ಇದು GL ರಿಲೇಟೆಡ್, GL ಮಾಸ್ಟರ್ ಡೇಟಾ. ಇದು ಬಂದ್ಬಿಟ್ಟು ಚಾರ್ಟ್ ಆಫ್ ಅಕೌಂಟ್ಸ್ ಲೆವೆಲ್ ಅಲ್ಲಿ. ಓಕೆ, ಸೊ GL ಮಾಸ್ಟರ್, ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಲೆವೆಲ್ ಅಲ್ಲಿ.
chart of accounts. Okay, so SKA1. Okay, so next SKB1 company code level. ಒಂದ್ಸಲ ತೋರಿಸ್ಬಿಟ್ಟು ಸೊ SKA1 ಹೋಗ್ಬಿಟ್ಟು ನೀವು ಚಾರ್ಟ್ ಆಫ್ ಅಕೌಂಟ್ ಹಾಕ್ಬಿಡಿ TATE ಚಾರ್ಟ್ ಆಫ್ ಅಕೌಂಟ್ ಹಾಕ್ಸ್ಬಿಟ್ಟು ಎಕ್ಸಿಕ್ಯೂಟ್ ಕೊಡಿ. ಸೊ ಎಕ್ಸಿಕ್ಯೂಟ್ ಕೊಟ್ರೆ ನೀವು ಎಷ್ಟು GL ಅಕೌಂಟ್ ನ ಕ್ರಿಯೇಟ್ ಮಾಡಿದಿರಲ್ವಾ, ಸೊ ಆ GL ಅಕೌಂಟ್ ಎಲ್ಲ ಇಲ್ಲಿ ಬರುತ್ತೆ ಅಂಡ್ GL ದ ಡಿಸ್ಕ್ರಿಪ್ಷನ್ ಇಲ್ಲಿದೆ. ಸೊ ನಾವು ಯಾವ GL ಕ್ರಿಯೇಟ್ ಮಾಡಿದ್ವಲ್ಲ ಅದೆಲ್ಲ ಲಿಸ್ಟ್. ಚಾರ್ಟ್ ಆಫ್ ಅಕೌಂಟ್ JFL, not TAT. ಸಾರಿ, our GL account is our chart of accounts is JFL, not TAT. oh is it okay, sorry guys, I forgot actually. JFL. okay, ಮತ್ತೆ ಲಾಸ್ಟ್ ನಾನು FIMM ಇಂಟಿಗ್ರೇಷನ್ ಎಕ್ಸ್ಪ್ಲೇನ್ ಮಾಡಿದಾಗ TAT ಏನ ಅಂದ್ರೆ ಹೌದು ಅಂತ ಹೇಳಿದ್ರೆ ಯಾರೋ. ಓಕೆ ಫೈನ್, ನೋ ವರೀಸ್. ಓಕೆ, ಸೊ JFL ಯೂಸ್ ಮಾಡ್ತಾರೆ. TAT ಒಂದ್ಸರಿ ನೋಡಿದೆ. ಸಾರಿ, TAT ಇರ್ಬೇಕು ಒಂದ್ಸರಿ ಎಕ್ಸೆಲ್ ನೋಡಿ ಸರ್. ಒಂದ್ಸರಿ ಕಂಪನಿ ಕೋಡ್ ಇಲ್ಲ ಸರ್, JFL ಅನ್ಸುತ್ತೆ. JFL ಅಂದ್ರೆ JFL ಚಾರ್ಟ್ ಆಫ್ ಅಕೌಂಟ್ JFL ಕರೆಕ್ಟ್ ಆಗಿದೆ, JFL. ಓಕೆ, ಸೊ ನಾನು ಆಕ್ಚುಲಿ ಲಾಸ್ಟ್ ಬ್ಯಾಚ್ ಇರೋ TAT ಇತ್ತು, ಸೊ ಅದೇ ಕನ್ಫ್ಯೂಷನ್ಸ್. ಓಕೆ, ನೋ ವರೀಸ್. ಸೊ ಇವಾಗ ನೋಡಿ, ಸೊ ಇಲ್ಲಿ ನಾವು ಕಂಟ್ರೋಲಿಂಗ್ ಚಾರ್ಟ್ ಆಫ್ ಅಕೌಂಟ್ಸ್ ಅಂಡರ್ ಅಲ್ಲಿ ಯಾವ್ದೆಲ್ಲ GL ಅಕೌಂಟ್ಸ್ ನ ಕ್ರಿಯೇಟ್ ಮಾಡಿದೀವಿ, ಎಲ್ಲಾ GL ಅಕೌಂಟ್ಸ್ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಏನ್ ಡಿಫ್ರೆನ್ಸ್ ಚಾರ್ಟ್ ಆಫ್ ಅಕೌಂಟ್ಸ್ ಕಂಪನಿ ಕೋಡ್ ಲೆವೆಲ್ಗೂ ಅಂದ್ರೆ, ಒಂದು ಚಾರ್ಟ್ ಆಫ್ ಅಕೌಂಟ್ಸ್ಗೆ ನಾವು ಮಲ್ಟಿಪಲ್ ಕಂಪನಿ ಕೋಡ್ಸ್ ನ ಯೂಸ್ ಮಾಡ್ಬೋದು. ಓಕೆ, ಮಲ್ಟಿಪಲ್ ಕಂಪನಿ ಕೋಡ್ಸ್ಗೆ ಸೊ ನೀವು GL ಅಕೌಂಟ್ಸ್ ನ ಯೂಸ್ ಮಾಡ್ಬೋದು ಚಾರ್ಟ್ ಆಫ್ ಅಕೌಂಟ್ ಅಂಡರ್ ಅಲ್ಲಿ. ಓಕೆ, ಸೊ ಅದೇ ಕಂಪನಿ ಕೋಡ್ ಅಂಡರ್ ಅಲ್ಲಿ ಪರ್ಟಿಕ್ಯುಲರ್ ಆ ಕಂಪನಿ ಕೋಡ್ ಮಾತ್ರ ಆ GLs ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಾನು JFL ಏನ್ ಚಾರ್ಟ್ ಆಫ್ ಅಕೌಂಟ್ಸ್ ಹಾಕಿದೀನಿ ಅದರ ಅಂಡರ್ ಅಲ್ಲಿ ಇಷ್ಟು GLs ಇದೆ, ಬಿಕಾಸ್ ನಾವು ಒಂದೇ ಕಂಪನಿ ಕೋಡ್ ಇರೋದು, ನಮ್ದು ಮಲ್ಟಿಪಲ್ ಕಂಪನಿ ಕೋಡ್ಸ್ ಇಲ್ಲ. ಸೊ ಹಾಗಾಗ್ಬಿಟ್ಟು ನಿಮಗೆ ಒಂದೇ ಇದೆ. ಸೊ SE69 ನಲ್ಲಿ SKA1 ಹೋದ್ರೆ ನಿಮಗೆ ಚಾರ್ಟ್ ಆಫ್ ಅಕೌಂಟ್ಸ್ ಲೆವೆಲ್ ಏನೇನು GL ಮಾಸ್ಟರ್ಸ್ ಇದೆ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಈ ಸಿಂಬಲ್ ಕಾಣಿಸ್ತಿಲ್ಲ, ಎಕ್ಸ್ ಸಿಂಬಲ್. ಸೊ ಎಕ್ಸ್ ಸಿಂಬಲ್ ಎಲ್ಲ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್, ಇವೆಲ್ಲ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್, ಲಯಬಿಲಿಟಿ ಅಂಡ್ ಅಸೆಟ್ಸ್. ಸೊ ಎಕ್ಸ್ ಸಿಂಬಲ್ ಇಲ್ಲದೆ ಇರೋದೆಲ್ಲ P&L ಅಕೌಂಟ್. ಫಾರ್ ಎಕ್ಸಾಂಪಲ್ ರೆಂಟ್ ಪೇಡ್, ಎಲೆಕ್ಟ್ರಿಕ್ ಚಾರ್ಜಸ್, ಇವೆಲ್ಲ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ಇದೆಲ್ಲ P&L. ಸೊ P&L ಎಲ್ಲ ಇಲ್ಲಿದೆ ನೋಡಿ, P&L ಸ್ಟೇಟ್ಮೆಂಟ್ ಅಕೌಂಟ್ ಟೈಪ್ಗೆ ಇಲ್ಲಿದೆ. ಸೊ ಇಲ್ಲೆಲ್ಲ ಎಕ್ಸ್ ಸಿಂಬಲ್ಸ್ ಇರುತ್ತೆ P&Lಗೆ. ಸೊ ಇದೆಲ್ಲ ಬ್ಯಾಲೆನ್ಸ್ ಶೀಟ್ ಎಲ್ಲ ಇಲ್ಲಿರುತ್ತೆ. ಓಕೆ, ಸೊ ಈ ತರ ನಾವು ಅಕೌಂಟ್ ಸೆಗ್ರಿಗೇಷನ್ಸ್ ನಮಗೆ SKA1 ಟೇಬಲ್ ಅಲ್ಲಿ ಸಿಗುತ್ತೆ. ಸೊ ಅದೇ ತರ ನಿಮಗೆ ಕಂಪನಿ ಕೋಡ್ ಲೆವೆಲ್ ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಸೊ ಸೇಮ್ GL ಮಾಸ್ಟರ್ಸ್ ಇದು ಕಂಪನಿ ಕೋಡ್ ಲೆವೆಲ್. ಕಂಪನಿ ಕೋಡ್. ಓಕೆ, ಸೊ SKB1. ಸೊ ಇಲ್ಲಿ ನೋಡಿ, ಐ ವಿಲ್ ಗೋ ಬ್ಯಾಕ್ ಅಂಡ್ ಗೋ ಟು SKB1. ಸೊ ನಿಮಗೊಂದು ಕೆಲವೊಂದು ಟೇಬಲ್ಸ್ ಎಲ್ಲ ಗೊತ್ತಿರಬೇಕು. ಓಕೆ, ಸೊ SKB1 ಅಲ್ಲಿ ನೋಡಿ ಕಂಪನಿ ಕೋಡ್ ಲೆವೆಲ್ ನಿಮಗೆ ಇವಾಗ ಇಲ್ಲಿ ಕಂಪನಿ ಕೋಡ್ ಹಾಕಬೇಕು JFL ಅಂತ. ನಮ್ದು ಒಂದೇ ಕಂಪನಿ ಆಗಿರುತ್ತೆ, ಸೇಮ್ GLs ಬರುತ್ತೆ, ಬಟ್ ಸ್ಟಿಲ್ ನಾನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಇದರಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ, ಬಟ್ ಇದು ಬಂದ್ಬಿಟ್ಟು ನಿಮಗೆ ಕಂಪನಿ ಕೋಡ್ ಲೆವೆಲ್. ಓಕೆ, ಇದೆಲ್ಲ ಕಂಪನಿ ಕೋಡ್ ಲೆವೆಲ್. ಓಕೆ, ಸೊ ಇದ್ರಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಸಿಗಲ್ಲ. ಓಕೆ, ಸೊ ಬಟ್ ಇದೆಲ್ಲ ಕಂಪನಿ ಕೋಡ್ ಲೆವೆಲ್ಸ್ GLs. ಸೊ ಈಗ ನಿಮ್ಗೆ ಬೇಕು ಅಂದ್ರೆ SKA1 ಅಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಏನು ಕಂಪನಿ ಕೋಡ್ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ, ಸೊ ವಿಚ್ ಬಿಲಾಂಗ್ಸ್ ಟು ದ ರೀಕನ್ಸಿಲೇಷನ್. ಯಾವ್ಯಾವ ರೀಕನ್ಸಿಲೇಷನ್ಗೆ? K ಅಂದ್ರೆ ವೆಂಡರ್ ರೀಕನ್ಸಿಲೇಷನ್, D ಅಂದ್ರೆ ಕಸ್ಟಮರ್ ರೀಕನ್ಸಿಲೇಷನ್, A ಅಂದ್ರೆ ಅಸೆಟ್. ಸೊ ಈ ತರ ಡಿಫರೆಂಟ್ ರೀಕನ್ಸಿಲೇಷನ್ ಅಕೌಂಟ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ. ಅಂಡ್ ಮೋರ್ ಓವರ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಏನೆಲ್ಲ ಅಸೈನ್ ಮಾಡಿರ್ತೀವಲ್ಲ ಪರ್ಟಿಕ್ಯುಲರ್ ಆಗಿ, ಸೊ ಅದೆಲ್ಲ ಡೀಟೇಲ್ಸ್ ಕೂಡ ನಿಮಗೆ ಕಂಪನಿ ಕೋಡಲ್ಲಿ ಗೊತ್ತಾಗುತ್ತೆ SKB1. ಓಕೆ, ನೆಕ್ಸ್ಟ್ ಅಂಡ್ ಯಾರು ಕ್ರಿಯೇಟ್ ಮಾಡಿದ್ದು ಅಂತ ಕೂಡ ತೋರಿಸುತ್ತೆ ಯೂಸರ್ ಐಡಿ ಥ್ರೂ. ಗೋ ಬ್ಯಾಕ್. ಸೊ SKA1 SKB1 ಆಯ್ತು. ನೆಕ್ಸ್ಟ್ BSEG ಅಂಡ್ BKFF ಕೂಡ ಇದೆ. ಓಕೆ, ಸೊ BSEG ಅಂದ್ರೆ ಅಕೌಂಟಿಂಗ್ ಡಾಕ್ಯುಮೆಂಟ್ ಸೆಗ್ಮೆಂಟ್. ಸೊ ಕಂಪನಿ ಕೋಡ್ ವೈಸ್ ನಿಮಗೆ ಅಕೌಂಟಿಂಗ್ ಡಾಕ್ಯುಮೆಂಟ್ ಸೆಗ್ಮೆಂಟ್ಗೋಸ್ಕರ ಸೊ BSEG ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಫ್ ಯು ಎಕ್ಸಿಕ್ಯೂಟ್, ಟೋಟಲ್ ನಾವು ನೋಡಿ 23 ಡಿಫ್ರೆಂಟ್ ಡಾಕ್ಯುಮೆಂಟ್ ನ ಪೋಸ್ಟ್ ಮಾಡಿದೀವಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಏನೇನು ಡಾಕ್ಯುಮೆಂಟ್ ಮೇಂಟೈನ್ ಮಾಡಿದ್ದೀರಾ, ವೆಂಡರ್ ಪೇಮೆಂಟ್ ಆಗಿರ್ಬೋದು, ಡೌನ್ ಪೇಮೆಂಟ್ ಆಗಿರ್ಬೋದು. ಓಕೆ, ಸೊ ಇದೆಲ್ಲರದ್ದು ತೋರಿಸ್ತಾ ಹೋಗುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ ವಿತ್ ಅಮೌಂಟು. ಓಕೆ, ಸೊ ಎಲ್ಲ ಡೀಟೇಲ್ಸು ಸಿಗುತ್ತೆ.
ಸೊ ಎಷ್ಟು ಅಮೌಂಟ್ ಪೋಸ್ಟ್ ಮಾಡಿದ್ದೀರಾ, ಸೊ ಪೇಮೆಂಟ್ ಅಮೌಂಟ್ ಎಷ್ಟು, ಆ್ಯಂಡ್ ಹೌಸ್ ಬ್ಯಾಂಕ್ ಯಾರು ಯೂಸ್ ಮಾಡಿದ್ದೀರಾ, ಆ್ಯಂಡ್ ಪೇಮೆಂಟ್ ಮೆಥಡ್ ಯಾರು ಯೂಸ್ ಮಾಡಿದ್ದೀರಾ, ಆ್ಯಂಡ್ ಡೈರೆಕ್ಟ್ ಪೇಮೆಂಟ್ ಯಾರು, ಸೊ ಎಲ್ಲ ಡೀಟೇಲ್ಸು ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಎಷ್ಟು ಅಮೌಂಟು ಆ್ಯಂಡ್ ಯಾವ ಡೇಟಲ್ಲಿ. ಓಕೆ, ಸೊ ಪ್ರತಿಯೊಂದು ಡೀಟೇಲ್ಸು ಕೂಡ ನಿಮಗೆ BSEC ಸಿಗುತ್ತೆ. ಸೊ ಇದಲ್ಲದೆ ಬೇರೆ ತುಂಬ ಟೇಬಲ್ಸ್ ಇದೆ. ಸೊ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ. BSEC ಬಂದ್ಬಿಟ್ಟು ಅಕೌಂಟಿಂಗ್ ಡಾಕ್ಯುಮೆಂಟ್ಸ್, ಅಕೌಂಟಿಂಗ್ ಡಾಕ್ಸ್ BSEC, BSEC ಅಂಡ್ BKPF. ಸೊ BKPF ಕೂಡ ಅಕೌಂಟಿಂಗ್ ಡಾಕ್ಯುಮೆಂಟ್ ಎಡರ್ ಲೆವೆಲ್, ಅದು ಸೆಗ್ಮೆಂಟಲ್ ಲೆವೆಲ್. ಸೊ ಇದು ಬಂದ್ಬಿಟ್ಟು ಎಡರ್ ಲೆವೆಲ್ JFL. ಸೊ ಹೋಗಿ ಎಕ್ಸಿಕ್ಯೂಟ್ ಕೊಡಿ. ಸೊ ಇಲ್ಲೂ ಕೂಡ ಅಷ್ಟೇ ಸೇಮ್ ನೀವು ಏನು ಡಾಕ್ಯುಮೆಂಟ್ಸ್ ಪೋಸ್ಟ್ ಮಾಡಿರ್ತೀರಲ್ವಾ, ಸೊ ಇಟ್ ಇಸ್ ರಿಲೇಟೆಡ್ ಟು ದ ಎಡರ್ ಲೆವೆಲ್ ಮಾತ್ರ. ಎಡರ್ ಲೆವೆಲ್ ಡಾಟಾ ಮೇಂಟೈನ್ ಮಾಡಿರ್ತಾರಲ್ಲ ಅದು ಮಾತ್ರ ಬರುತ್ತೆ. ಸೊ ಎಡರ್ ಲೆವೆಲ್ ಅಲ್ಲಿ ಏನೇನು ಹಾಕಿರ್ತಾರೆ ನೀವು, ಎಡರ್ ಟೆಕ್ಸ್ಟ್ ಆಗಿರ್ಬೋದು, ರೆಫರೆನ್ಸಸ್ ಆಗಿರ್ಬೋದು, ಆ್ಯಂಡ್ ಪೋಸ್ಟಿಂಗ್, ಇವೆಲ್ಲ ನಾವು ಎಲ್ಲಿ ಮೇಂಟೈನ್ ಮಾಡಿರ್ತೀವಿ ಅಂತಾರೆ, ನೀವು GL ಸಾರ್ಟ್ ಮಾಡಿದಾಗ ಮೇಂಟೈನ್ ಮಾಡಿರುತ್ತೆ. ಸೊ ಅವಾಗ ಎಡರ್ ಲೆವೆಲ್ ಡಾಟಾ ಮಾತ್ರ ತೋರಿಸುತ್ತೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ BKPF. ಇದೆಲ್ಲ ಅಂತ ಹಾಕಿದ್ವಿ. ಸೊ ಮೇಯ್ನು AC ಡೋಕಾ. ಸೊ AC ಡೋಕಾನೇ ಮೇನ್. ಓಕೆ, ಸೊ ಏನಕ್ಕೆ AC ಡೋಕಾ ಮೇನ್ ಅಂತಂದ್ರೆ ಇದು ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಲೈನ್ ಐಟಮ್ಸ್. ಇದನ್ನೇ ನಾವು ಇವಾಗ ಮೇನ್ S/4HANA ಯೂಸ್ ಮಾಡೋದು. ಓಕೆ, ಸೊ BSEC BKPF ಎಲ್ಲ ಯೂಸೇ ಮಾಡಲ್ಲ, ಬಿಕಾಸ್ ನಮಗೆ ಎಲ್ಲ ಡೇಟಾನು ಇಲ್ಲೇ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ BSEC ಅಂಡ್ BKPF ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ಜಸ್ಟ್ ಯು ಹ್ಯಾವ್ ಟು ಗಿವ್ ದ ಕಂಪನಿ ಕೋಡ್ JFL. ಸೊ ಇಂಟೈರ್ ಟ್ರಾನ್ಸಾಕ್ಷನ್ಸ್ ಏನ್ ಮಾಡಿದ್ವಿ ಎಲ್ಲ ಸಿಗುತ್ತೆ ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಟೇಬಲ್ ಇದು. ಓಕೆ, ಸೊ AC ಡೋಕಾ. ಸೊ ಇದ್ರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಓಕೆ, ಸೊ ಎಲ್ಲ ಇನ್ಫಾರ್ಮೇಶನ್ ಇದರಲ್ಲೇ ಸಿಗೋದ್ರಿಂದ ಸೊ ನಾವು AC ಡೋಕಾ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಈ ಕ್ವಶನ್ಸ್ ಕೇಳ್ತಾರೆ, ಸೊ ECC ಟು S/4HANA ಚೇಂಜಸ್ ಅಲ್ಲಿ ಸೊ ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿದ್ದೀರಾ ಅಂತ. ಸೊ ಅವಾಗ ನೀವು ಆನ್ಸರ್ ಮಾಡಬೇಕು, ಎಸ್ ಐ ಹ್ಯಾವ್ ವರ್ಕ್ಡ್ ಆನ್ ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಕಾನ್ಸೆಪ್ಟ್. ಸೊ ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಏನು ಮಾಡ್ತೀವಿ ಅಂದ್ರೆ ರಿಪೋರ್ಟಿಂಗ್ ಪರ್ಪಸ್ ವಿಲ್ ಎಕ್ಸ್ಟ್ರಾಕ್ಟೆಡ್ ಡಾಟಾ ಫ್ರಮ್ ದ AC ಡೋಕಾ ಟೇಬಲ್ ಬಿಫೋರ್ ವಿ ಡೋಂಟ್ ಹ್ಯಾವ್ AC ಡೋಕಾ ಟೇಬಲ್ ಇನ್ ECC. ಸೊ ECC AC ಡೋಕಾ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಇವಾಗ ನಾವು ಅದು ಯೂಸ್ ಮಾಡ್ತಾ ಇದ್ವಿ. ಬಿಫೋರ್ ನೋಡಿ BKPF ನೋಡಿ ರೆಫರೆನ್ಸಸ್ ಇಲ್ಲೇ ಇದೆ. ಬಿಫೋರ್ ನಾವು BKPF ಅಂಡ್ ಸೊ BKPF ಅಂಡ್ ಸೊ 1 second guys, just I'm checking whether I'm recording or not. ಓಕೆ, ಸೊ BKPF ಅಂಡ್ BSEC ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ತೋರಿಸ್ತಾರೆ ರೆಫರೆನ್ಸಸ್ಗೆ. ಓಕೆ, ಸೊ ಅಂಡ್ ಅದೇ ತರ ನೀವು ಏನೇನೆಲ್ಲ ಪೋಸ್ಟ್ ಮಾಡಿದ್ದೀರಾ ಕಂಪ್ಲೀಟ್ ಇನ್ಫಾರ್ಮೇಶನ್ ಸೊ ಈ ಟೇಬಲ್ ಅಲ್ಲಿ ಸಿಗುತ್ತೆ. ಸೊ ಯಾವ ಅಕೌಂಟು, ಕಾಸ್ಟ್ ಸೆಂಟರ್ ಎಷ್ಟು, ಪ್ರಾಫಿಟ್ ಸೆಂಟರ್ ಎಷ್ಟು, ಕಂಟ್ರೋಲಿಂಗ್ ಏರಿಯಾ ಅಂಡ್ ಅಮೌಂಟ್, ಸೊ ಎಷ್ಟು ಪೋಸ್ಟ್ ಮಾಡಿದೀವಿ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ AC ಡಾಕಾದಲ್ಲಿ. ಓಕೆ, ಸೊ ಅದಕ್ಕೋಸ್ಕರನೇ ಇದನ್ನ ನಾವು ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಲೈನ್ ಐಟಮ್ಸ್ ಅಂತ ಕರೀತೀವಿ. ಓಕೆ, ಸೆಂಟರಲ್ಲಿ ಕೂಡ ಈ ಕ್ವಶನ್ಸ್ನ ಕೇಳ್ತಾರೆ. ECC ಟು S/4HANA ಚೇಂಜಸ್ ಅಂತ ಬಂದಾಗ ಕೇಳ್ತಾರೆ. ಓಕೆ, ಸೊ ಇದಲ್ಲದೆ ಇನ್ನೂ ತುಂಬಾ ಟೇಬಲ್ಸ್ ಇದೆ. ಸೊ ನಾನು ಮೇನ್ ಯಾವ ಚಾಪ್ಟರ್ ಸೊ ಮೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗೋ ಬ್ಯಾಕ್, ಸಿ ANLA. ಸೊ ANLA ಟೇಬಲ್ ಅಸೆಟ್ ಮಾಸ್ಟರ್ ಡೇಟಾಗೆ. ಓಕೆ, ಸೊ ಅಸೆಟ್ ನಾವೇನೇ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ JSLಗೆ ಹೋಗಿ ಸೊ ಎಂಟರ್ ಸೊ ಅಂಡ್ ಎಕ್ಸಿಕ್ಯೂಟ್. ಓಕೆ, ಸಾರಿ ನಾವು ಅಸೆಟ್ ಮಾಡೇ ಇಲ್ಲಲ್ಲ ನಾವು, ಸಾರಿ. ಓಕೆ, ಸೊ ಇವಾಗ ನಾನು ಬೇರೆ ಕಂಪನಿ ತೋರಿಸ್ತೀನಿ, ಬೇರೆ ಬ್ಯಾಚಿಗೆ ಮಾಡಿದ್ದು TATE. ಸೊ ಎಕ್ಸಿಕ್ಯೂಟ್. ಸೊ ಇದರಲ್ಲಿ ನಿಮಗೆ ಅಸೆಟ್ ಮಾಸ್ಟರ್ ಡೇಟಾ ಸಿಗುತ್ತೆ. ಸೊ ಒಂದು ಅಸೆಟ್ ಮಾಸ್ಟರ್ ಡೇಟಾ ನಾನು ಕ್ರಿಯೇಟ್ ಮಾಡಿದ್ದು ಅಸೆಟ್ದು, ಸೊ ಜಸ್ಟ್ ಎಕ್ಸಾಂಪಲ್ಗೆ. ಸೊ ಅದರದ್ದು
ಮಾಸ್ಟರ್ ಡೇಟಾ ಸಿಗುತ್ತೆ ಕಂಪ್ಲೀಟ್ ಆಗಿ. ಏನಿದು ಪ್ರೆಸ್ಟೀಜ್ ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ದು ಒಂದು ಅಸೆಟ್ ಮಾಸ್ಟರ್ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಸೆಟ್ ರಿಲೇಟೆಡ್. ಸೊ ಯಾರು ಕ್ರಿಯೇಟ್ ಮಾಡಿದ್ದು ಅಂಡ್ ಯಾವಾಗ ಕ್ರಿಯೇಟ್ ಮಾಡಿರೋದು, ಏನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ವಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಏನೆಲ್ಲ ಸಿಗುತ್ತೆ. ಏನ್ ಎಲ್ಲಿ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ನೆಕ್ಸ್ಟ್ ಏನಿಲ್ಲ ಸಿ ಏನು ಹೋಗ್ಬಿಟ್ಟು ಅಸೆಟ್ ವ್ಯಾಲ್ಯೂ ಫೀಲ್ಡ್ಸ್ಗೋಸ್ಕರ. ಸೊ ಏನು ವ್ಯಾಲ್ಯೂ ಇರುತ್ತೆ ಸೊ ಅಸೆಟ್ಗೆ ಅದರದ್ದು. ಸೊ ನಾವು ಅಸೆಟ್ ಕ್ರಿಯೇಟ್ ಮಾಡಿಲ್ಲ, ನಾನು ಹಂಗಾಗಿ ಟಿ ತಗೊತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಏನು ವ್ಯಾಲ್ಯೂಸ್ ಇದೆ, ಅಕ್ವಿಸಿಷನ್ ವ್ಯಾಲ್ಯೂಸ್ ಆಗಿರ್ಬೋದು, ಏನು ವ್ಯಾಲ್ಯೂಸ್ ಇದೆ, ಡಿಪ್ರಿಷಿಯೇಷನ್ ಎಷ್ಟಿದೆ, ಸೊ ಪ್ಲಾನೆಡ್ ಡಿಪ್ರಿಷಿಯೇಷನ್ ಇದು ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ ಇದಾದ್ಮೇಲೆ ನಿಮಗೆ ಎಷ್ಟಕ್ಕೆ ಅಕ್ವಿಸಿಷನ್ಸ್ ಮಾಡಿದ್ವಿ ನಾವು. ಸೊ ನೋಡಿ ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು 20,000 ಇದೆ. ಓಕೆ, ಸೊ 20,000ಗೆ ಮಾಸ್ಟರ್ ಡೇಟಾನ ಕ್ರಿಯೇಟ್ ಮಾಡಿದ್ದೀನಿ ನಾನು. ಓಕೆ, ಸೊ ಈ ತರ ಟೇಬಲ್ಸ್ ಅಲ್ಲಿ ಯೂಸ್ ಆಗುತ್ತೆ. ಅಸೆಟ್ ವ್ಯಾಲ್ಯೂ ಫಿಕ್ಸ್ ಏನ್ ಎಲ್ ಸಿ. ಓಕೆ, ಗೋ ಬ್ಯಾಕ್. ಎಲ್ ಬಿ ಬಂದ್ಬಿಟ್ಟು ಡಿಪ್ರಿಷಿಯೇಷನ್ ಟರ್ಮ್ಸ್. ಓಕೆ, ಎಂಟರ್. ಸೊ ಏನು ಇದೊಂದು ಅಸೆಟ್ಗೆ ಏನ್ ಡಿಪ್ರಿಷಿಯೇಷನ್ ಟರ್ಮ್ಸ್ ಯೂಸ್ ಮಾಡಿರ್ತೀವಲ್ಲ, ಡಿಪ್ರಿಷಿಯೇಷನ್ ಕೀ T0 ಯೂಸ್ ಮಾಡಿದೀವಿ. ಸೊ ಈ ತರ ನಿಮ್ಗೆ ಏನೇನು ಮೇಂಟೈನ್ ಮಾಡಿರ್ತೀವಲ್ಲ, ಸೊ ಲೇಔಟ್ ಬಂದ್ಬಿಟ್ಟು ಟಿ ಲೇಔಟ್ ಯೂಸ್ ಮಾಡಿದೀವಿ, ಟಿ. ಸೊ ಈ ತರ ಯಾವತ್ತು ಕ್ರಿಯೇಟ್ ಮಾಡೋದು, ಸೊ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಎಲ್ ಬಿ ಅಸೆಟ್ ಡಿಪ್ರಿಷಿಯೇಷನ್ ಟರ್ಮ್ಸ್ ಎಲ್ ಪಿ. ಓಕೆ, ಸೊ ಇದಲ್ಲೇನೂ ಕೂಡ ತುಂಬಾ ಇದೆ. ಸೊ ನಾನು ಇವಾಗ ಜಸ್ಟ್ ನಿಮಗೆ ಟೈಮಿಂಗ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಇದು ಬಿಟ್ಟು ನಿಮ್ಗೆ ಎಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತ ಏನಿಲ್ಲ. ಸೊ ಲಿಮಿಟೆಡ್ ಕೆಲವೊಂದು ಅಟ್ಲೀಸ್ಟ್ ನಿಮಗೆ ಎಸ್ ಇಡೋಕ ಗೊತ್ತಿರಬೇಕು, ಅಂಡ್ SK1 SKB1 ಗೊತ್ತಿರಬೇಕು, ಅಂಡ್ ANL ಸಿ ಗೊತ್ತಿರಬೇಕು. BSEG BKFF ಎಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತ ಏನಿಲ್ಲ ನೀವು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಸೊ LFA1. ಸೊ LFA1 ಬಂದ್ಬಿಟ್ಟು ಸಪ್ಲೈಯರ್ ಮಾಸ್ಟರ್ ಡೇಟಾ. ಸೊ ನಾವು ಸಪ್ಲೈಯರ್ ನೇಮ್ ಅಥವಾ ಏನಾದ್ರು ನಂಬರ್ ಗೊತ್ತಿರಬೇಕು, ಸಪ್ಲೈಯರ್ ನಂಬರ್ ಗೊತ್ತಿರಬೇಕು. ಸಪ್ಲೈಯರ್ ನಂಬರ್ ಗೊತ್ತಿದ್ರೆ ಕ್ರಿಯೇಟ್ ಮಾಡ್ಬೋದು ನೀವು. ನಂಬರ್ ಚೆಕ್ ಮಾಡ್ಬೋದು. ಸಪ್ಲೈಯರ್ ನಂಬರ್ ಗೊತ್ತಿಲ್ಲ ಅಂದ್ರೆ ಕಂಪನಿ ಕೋಡ್ ವೈಸ್ ಮತ್ತೆ ಅಗೇನ್ ಚೆಕ್ ಮಾಡ್ಬೇಕಾಗುತ್ತೆ. JFL ಎಂಟರ್. ಸೊ ನಾವು ಒಂದೇ ಕ್ರಿಯೇಟ್ ಮಾಡಿದ್ದಲ್ಲ ಫೆಡೆಕ್ಸ್ 450100. ಸೊ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಕೊಡಿ. ಸೊ ಇದ್ರಲ್ಲಿ ಮಾಸ್ಟರ್ ಡೇಟಾ ಏನು ಮೇಂಟೈನ್ ಮಾಡಿದ್ವಿ ಸಿಸ್ಟಮ್ ಅಲ್ಲಿ, ಸೊ ಎಲ್ಲ ಬರುತ್ತೆ. ಪೋಸ್ಟಲ್ ಕೋಡ್ ಇರ್ಬೋದು, ರೀಸನ್ ಇರ್ಬೋದು, ನೇಮ್ ಇರ್ಬೋದು, ಅಂಡ್ ಅಡ್ರೆಸ್ ಇರ್ಬೋದು, ಅಂಡ್ ಯಾವತ್ತು ಕ್ರಿಯೇಟ್ ಮಾಡಿರೋದು, ಅಂಡ್ ಯಾರು ಕ್ರಿಯೇಟ್ ಮಾಡಿರೋದು. ಓಕೆ, ಸೊ ಎಲ್ಲ ಮಾಸ್ಟರ್ ಡೇಟಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಲ್ಯಾಂಗ್ವೇಜ್ ಏನ್ ಆಗಿರ್ಬೋದು. ಓಕೆ, ನೀವು ಏನ್ ಮೇಂಟೈನ್ ಮಾಡಿರ್ತೀರ ಆ ಡೀಟೇಲ್ಸ್ ಅದೆಲ್ಲ ಸಿಗುತ್ತೆ. ಓಕೆ, ಸೊ ಸಪ್ಲೈಯರ್ ಮಾಸ್ಟರ್ ಡೇಟಾ LFA1. Okay, next go back. So LFB1. Okay, so B1 ಬಂದ್ಬಿಟ್ಟು ಇದು ವೆಂಡರ್ ಮಾಸ್ಟರ್ ಡೇಟಾ ಕಂಪನಿ ಕೋಡ್ ವೈಸ್. ನಾವು ಆಗಲಿ ಸಪ್ಲೈಯರ್ ನಂಬರ್ 1 ಮಾಡಿದ್ವಲ್ಲ, ಸೊ ಇದು ಕಂಪನಿ ಕೋಡ್ ವೈಸ್. ಓಕೆ, ಸೊ JF. ಸೊ ಅಗೇನ್ ಒಂದೇ ಇದೆ, ಸೊ ಎರಡು ಡೇಟಾ ಬರುತ್ತೆ. ಓಕೆ, ಸೊ LFB1 ಇದೇ ನೆನಪಲ್ಲಿ ಇಟ್ಕೋಬೇಕು ಅಂತ ಏನಿಲ್ಲ, LFA1 ಇದ್ರೆ ಸಾಕು ನಿಮಗೆ. ಓಕೆ, ಕಂಪನಿ
Okay, and go back. So KNLA, KNLA, okay. ಏನಿಲ್ಲ ಆಯ್ತಲ್ಲ. LF7 KANK ಕಸ್ಟಮರ್ ಮಾಡ್ಕೊಟ್ಟಲ್ಲ. LF7 LF1 KNA1. ಸೊ KNA1. ಸೊ ಇದು ಬಂದ್ಬಿಟ್ಟು ಕಸ್ಟಮರ್ ಮಾಸ್ಟರ್ ಡೇಟಾ. ಸೊ ನಾವು ಕಸ್ಟಮರ್ದೇನು ಕ್ರಿಯೇಟ್ ಮಾಡಿಲ್ಲ ಅಲ್ವಾ, ಕಸ್ಟಮರ್ ಮಾಸ್ಟರ್ ಡೇಟಾ. ಓಕೆ, ಸೊ KNA1. ಓಕೆ, ಸೊ ಇದು ಬಂದ್ಬಿಟ್ಟು ಮಾಸ್ಟರ್ ಡೇಟಾ. ಸೊ ಅದೇ ಥರ ನಿಮಗೆ CEPC. ಸೊ CEPC ಬಂದ್ಬಿಟ್ಟು ನಿಮಗೆ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ವಲ್ಲ ನಾವು. ಸೊ ಪ್ರಾಫಿಟ್ ಸೆಂಟರ್ಗೆ CEPC. ಸೊ ಪ್ರಾಫಿಟ್ CEPC. ಓಕೆ, ವರ್ಕ್ ಆಗ್ತಾ ಇಲ್ಲ, ಸ್ಲೋ ಇದೆ. ಸೊ ಇದರಲ್ಲಿ ನಿಮಗೆ ಪ್ರಾಫಿಟ್ ಸೆಂಟರ್ ಹಾಕಬೇಕು. ಸೊ ಪ್ರಾಫಿಟ್ ಸೆಂಟರ್ ಹಾಕಿದ್ರೆ ಸೊ ನಿಮಗೆ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಾಂದ್ರೆ ಕಂಟ್ರೋಲಿಂಗ್ ಏರಿಯಾ JFL ಕಂಟ್ರೋಲಿಂಗ್ ಏರಿಯಾ ಹಾಕಿ ಎಕ್ಸಿಕ್ಯೂಟ್ ಕೊಡಿ. ಸೊ ನಾವೇನೆಲ್ಲ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದೆಲ್ಲ ಪ್ರಾಫಿಟ್ ಸೆಂಟರ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ, ಯು ಕ್ಯಾನ್ ಚೆಕ್ ಡಿಸ್ಕ್ರಿಪ್ಷನ್ ಆಲ್ಸೋ. ಓಕೆ, ಸೊ ಏನೆಲ್ಲ ಡಿಸ್ಕ್ರಿಪ್ಷನ್ ಹಾಕಿದೀವಿ ನಾವು ಪ್ರಾಫಿಟ್ ಸೆಂಟರ್ಸ್ಗೆ, ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅಂಡ್ ಇದೇ ತರ ನೆಕ್ಸ್ಟ್ CSKS ಕಾಸ್ಟ್ ಸೆಂಟರ್. ಸೊ ಕಾಸ್ಟ್ ಸೆಂಟರ್ಸ್ಗೂ ಅಷ್ಟೇ JFL ಹಾಕ್ಬಿಟ್ಟು ಎಕ್ಸಿಕ್ಯೂಟ್ ಕೊಡಿ. ನಾವು ಕಾಸ್ಟ್ ಸೆಂಟರ್ ಮಾಡಿಲ್ವಾ ಕ್ರಿಯೇಟ್? ಮಾಡಿದಲ್ಲ JFL. ಓಕೆ, 1 second. I am entering in different field. ಓಕೆ, ಸೊ JFL ಎಕ್ಸಿಕ್ಯೂಟ್. ಸೊ ನಾವೇನೆಲ್ಲ ಕಾಸ್ಟ್ ಸೆಂಟರ್ಸ್ ಕ್ರಿಯೇಟ್ ಮಾಡಿದ್ವಿ ಅದೆಲ್ಲ CSKS ಸಿಗುತ್ತೆ. ಓಕೆ, ಸೊ ಇದ್ರಲ್ಲಿ ಕೂಡ ಸೇಮ್ ಎಲ್ಲ ಡೀಟೇಲ್ಸ್ ಕೂಡ ಚೆಕ್ ಮಾಡಿ. ಯಾವ ಫಂಕ್ಷನಲ್ ಏರಿಯಾ ಯೂಸ್ ಮಾಡಿದ್ವಿ, ಏನ್ ಡಿಸ್ಕ್ರಿಪ್ಷನ್ಸ್ನ ಕೊಟ್ಟಿದ್ವಿ, ಸೊ ಅದನ್ನೆಲ್ಲ CSKS ಅಲ್ಲಿ ಚೆಕ್ ಮಾಡಿ. ಸೊ ಲೈಕ್ ಕಾಸ್ಟ್ ಸೆಂಟರ್ಸ್. ಓಕೆ, ಸೊ CSKS. ಓಕೆ, ಸೊ ಇದು ಅಲ್ಲಿ ಇನ್ನೂ ತುಂಬಾ ಇದೆ ಟೇಬಲ್ಸ್. ನೋಡ್ತಾ ಹೋದ್ರೆ ಇನ್ನು ಸುಮಾರು ಇದಾವೆ. ಓಕೆ, ಸೊ PRPS ಅಂತ ಬರುತ್ತೆ, ಪ್ರಾಜೆಕ್ಟ್ ಸಿಸ್ಟಮ್ ರಿಲೇಟೆಡ್. ಓಕೆ, ಸೊ WBS ವೈಸ್. ಓಕೆ, ಸೊ ಇಲ್ಲಿ ನೀವು ಏನಾದ್ರು WBS ಹಾಕಿದ್ರೆ ಸೊ ಡೀಟೇಲ್ಸ್ ಬರುತ್ತೆ. ಸೊ ಇದೆಲ್ಲ ನಿಮಗೆ PS ಪ್ರಾಜೆಕ್ಟ್ ಸಿಸ್ಟಮ್ ಅವರು ಯೂಸ್ ಮಾಡ್ತಾರೆ. PRPS ಇರ್ಬೋದು ಅಂಡ್ COEP ಇರ್ಬೋದು. ಓಕೆ, ಸೊ COEP ಬಂದ್ಬಿಟ್ಟು ಕಾಸ್ಟ್ ಆಬ್ಜೆಕ್ಟ್ ಲೈನ್ಗೆ. ಓಕೆ, ಕಂಟ್ರೋಲಿಂಗ್ ಏರಿಯಾ ಹಾಕ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ಚೆಕ್ ಮಾಡ್ಬೋದು. ಬಟ್ ಇವಾಗ ಯಾವ್ದು ಪೋಸ್ಟ್ ಆಫ್ ಮಾಡಿಲ್ಲಲ್ಲ ಕಾಸ್ಟ್ ರಿಲೇಟೆಡ್, ಅಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ದ ಕಾಸ್ಟ್ ಆಬ್ಜೆಕ್ಟ್. ಓಕೆ, ಸೊ COEP ಅಂತ. ಅಂಡ್ T0071 ಅಂತ ಬರುತ್ತೆ. ಓಕೆ, T001 ಅಂತ ಹೇಳ್ಬಿಡ್ತೀನಿ. ಸೊ T001. ಸೊ T001 ಬಂದ್ಬಿಟ್ಟು ನೀವು ಕಂಪನಿ ಕೋಡ್ಸ್ ಯಾವ್ಯಾವ್ದು ಕ್ರಿಯೇಟ್ ಮಾಡಿರ್ತೀರಲ್ವಾ, ಸೊ ಆ ಕಂಪನಿ ಕೋಡ್ ಡೀಟೇಲ್ಸ್ಗೋಸ್ಕರ ಯೂಸ್ ಮಾಡ್ತೀವಿ JFL. ಸೊ T001. ಸೊ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ನೀವು ಏನು ಕಂಪನಿ ಕೋಡ್ ಡೇಟಾ ಕ್ರಿಯೇಟ್ ಮಾಡಿರ್ತೀರಲ್ಲ, ನೇಮ್, ಸಿಟಿ, ಅಡ್ರೆಸ್. ಓಕೆ, ಸೊ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸೊ T001 ಅಲ್ಲಿ ಸಿಗುತ್ತೆ. ಓಕೆ, ಸೊ JFL. ಓಕೆ, ಏನೇನು ಡೀಟೇಲ್ಸ್ ಹಾಕಿರ್ತಾರೆ ನೀವು ಅದೆಲ್ಲ ಸಿಗುತ್ತೆ. T001 ಕಂಪನಿ ಕೋಡ್ ಡೇಟ್. ಅಂಡ್ T007 ಇದೆ. T007 ಬಂದ್ಬಿಟ್ಟು T007A. T007A ಬಂದ್ಬಿಟ್ಟು ಟ್ಯಾಕ್ಸ್ಗೆ. ಸೊ ನೀವೇನು ನಮ್ದು ಟ್ಯಾಕ್ಸ್ ಪ್ರೊಸೀಜರ್ಸ್ ಏನು ಮೇಂಟೈನ್ ಮಾಡಿದ್ದೀವಿ ಟ್ಯಾಕ್ಸ್ ಪ್ರೊಸೀಜರ್ಸ್, ಟ್ಯಾಕ್ಸ್ JFR maybe we could check. Go down tax code. Tax JF tax JF and execute. ಸೊ ನಾವು ಇದರಲ್ಲಿ ಏನೆಲ್ಲ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಆ ಟ್ಯಾಕ್ಸ್ ಕೋಡ್ ವಿತ್ ಏನ್ ಡಿಸ್ಕ್ರಿಪ್ಷನ್ಸ್ ಹಾಕಿದ್ವಿ
ಆ ಡಿಸ್ಕ್ರಿಪ್ಷನ್ ಕೂಡ ತೋರಿಸುತ್ತೆ. ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಕೂಡ ನೀವು ಐಡೆಂಟಿಫೈನ ಮಾಡ್ಬೋದು. ಸೊ ನೀವು ಬೇರೆ ಬೇರೆ ಏನೇ ಡೀಟೇಲ್ಸ್ ಮೇಂಟೈನ್ ಮಾಡಿದ್ರು ತೋರಿಸುತ್ತೆ. ಸೊ ವಿ ಅಂದ್ರೆ ಎಲ್ಲ ಇನ್ಪುಟ್ ಟ್ಯಾಕ್ಸ್ ತೋರಿಸ್ತಾ ಇತ್ತು ಅಂಡ್ ಔಟ್ಪುಟ್ ಟ್ಯಾಕ್ಸ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಇದೆಲ್ಲ ಮೇಂಟೈನ್ ಮಾಡಬೇಕಾ? ಓಕೆ, ಸೊ ಇದ್ರಲ್ಲಿ ನೀವು ಎಲ್ಲ ನೆನ್ಪಿಟ್ಕೋಬೇಕಂತಿಲ್ಲ. ಮೇಜರ್ ಆಗಿ ಇದಕ್ಕಿಂತ ಇನ್ನೂ ಸುಮಾರು ಇದೆ ಟೇಬಲ್ಸ್, ಬಟ್ ನಾವು ರೊಟೀನ್ ಆಗಿ ಯೂಸ್ ಮಾಡೋ ಟೇಬಲ್ಸ್ ಅಲ್ಲಿ ಕೆಲವೊಂದು ಹಾಕಿದ್ದೀನಿ ನಾನು ಅಷ್ಟೇ. ರೊಟೀನ್ ಅಲ್ಲಿ ಎಲ್ಲ ಇದರಲ್ಲಿ ಸುಮಾರು ಇಷ್ಟೊಂದು ಟೇಬಲ್ ಯೂಸ್ ಮಾಡಲ್ಲ ನಾವು. ಸೊ ಇದ್ರಲ್ಲಿ ಕೆಲವೊಂದು ಮಾತ್ರ ಯೂಸ್ ಮಾಡ್ತೀವಿ ನಾವು. ಓಕೆ, ಲೈಕ್ SK1 SK1 ಕೂಡ ರೇರ್ ಕೇಸ್ ಅಲ್ಲಿ ಯೂಸ್ ಮಾಡ್ತೀವಿ, ಬಿಕಾಸ್ ನಾವು ಡೈರೆಕ್ಟ್ ಆಗಿ GL ನ ಚೆಕ್ ಮಾಡ್ಬೋದು. ಸೊ ಹಂಗಾಗಿ ಇದನ್ನು ಕೂಡ ರೇರ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಬಲ್ಕ್ ಆಗಿ ಎಕ್ಸ್ಪೋರ್ಟ್ ಮಾಡಬೇಕು ರಿಪೋರ್ಟ್ ಅಂದಾಗ ಯೂಸ್ ಮಾಡ್ತೀವಿ. ಸೊ AC ಡಾಕರ್ ಅಲ್ಲಿ ಮಾತ್ರ ನಾವು AC ಡಾಕರ್ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ, ಬಿಕಾಸ್ ನೀವು ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಚೆಕ್ ಮಾಡಬೇಕು ಅಂದ್ರೆ AC ಡಾಕರ್ ಇಟ್ ಇಸ್ ವೆರಿ ಈಸಿ ಟು ಎಕ್ಸ್ಟ್ರಾಕ್ಟ್ ಡೇಟಾ. ಸೊ ನಿಮ್ಗೆ ಎಲ್ಲಾ ತರ ಡಾಕ್ಯುಮೆಂಟ್ ಒಂದರಲ್ಲೇ ಸಿಗುತ್ತೆ. ಸೊ ಹಂಗಾಗಿ AC ಡಾಕರ್ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ FIMM ಅಂಡ್ ST ಇಂಟಿಗ್ರೇಷನ್ಸ್ ಆಯ್ತು, ಟೇಬಲ್ಸ್ ಆಯ್ತು. ಸೊ ಕಸ್ಟಮರ್ ಯಾರು ಹೇಳಿದ್ರಲ್ಲ ನೋಡಿ, ಕಸ್ಟಮರ್ ಕಾನ್ಫಿಗರೇಷನ್ಸ್ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಪ್ರೀವಿಯಸ್ ಕ್ಲಾಸ್ ಕೂಡ ಹೇಳಿದ್ದೆ. ಸೊ ವೆಂಡರ್ ಏನ್ ಮಾಡಿದೀರಾ ಸೇಮ್ ಕಸ್ಟಮರ್ದು ಕೂಡ ಅದೇ ತರ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಕಸ್ಟಮರ್ ಕಾನ್ಫಿಗರೇಷನ್ ನೀವು ಈಸಿಯಾಗಿ ಮಾಡ್ಬೋದು. ಇನ್ನು ವೆಂಡರ್ ಕಾನ್ಫಿಗರೇಷನ್ಸ್ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ಸುತ್ತೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ನ, ಬಟ್ ನೀವು ವೆಂಡರ್ ಮಾಡಿದ್ಮೇಲೆ ಕಸ್ಟಮರ್ ಇಟ್ಸ್ ವೆರಿ ಈಸಿ. ಸಿಮಿಲರ್ ಅದೇ ತರ ಗ್ರೂಪಿಂಗ್ಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಸೊ ಇದೆಲ್ಲ ಹಾಕಿದ್ನಾ ಆಲ್ರೆಡಿ ಟೀ ಕೊಡಿ ಆ ಥರ ಮಾಡೋಂತ. ಫೈನ್. ಸೊ ಟೇಬಲ್ಸ್ ಆಕ್ಸೆಸ್ ಮಾಡೋದಕ್ಕೆ SE16N ಟೀ. ಓಕೆ, ಸೊ ಇಷ್ಟು ಟ್ರಾನ್ಸಾಕ್ಷನ್ಸ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಟೇಬಲ್ಸ್ ಲೆವೆಲ್ ಆಗಿರ್ಬೋದು ಅಂಡ್ ಯಾವೇನು ಕಾನ್ಫಿಗರೇಷನ್ಸ್ ಮಾಡ್ತೀವಿ ನಾವು, ಸೊ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಆಗಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ EBRS ಹೇಳ್ತೀನಿ. ಸೊ EBRS ಅಂದ್ರೆ ಎಲೆಕ್ಟ್ರಾನಿಕ್ ಬ್ಯಾಂಕ್ ಸ್ಟೇಟ್. Okay, so bank reconciliation statement. So that is what we call EBRS. ಸೊ ಇದೆಲ್ಲ ಕಾನ್ಫಿಗರೇಷನ್ ನಾವು OT83 ಮಾಡ್ತೀವಿ. ಸೊ ನಾನು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಸೊ ಯಾವ ತರ ಕಾನ್ಫಿಗರೇಷನ್ಸ್ ಮಾಡಬೇಕು ಅಂತ. ಸೊ ಅಂಡ್ ಇದೆಲ್ಲ ನಿಮಗೆ DMA ಸ್ಟ್ರಕ್ಚರ್ಸ್ ಅಂಡ್ ಸುಮಾರು ಇದೆ ಇದರಲ್ಲಿ EBRS ಅಲ್ಲಿ. ಜಸ್ಟ್ ನಿಮಗೆ ಮೇನ್ ಕಾನ್ಫಿಗರೇಷನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಷ್ಟನ್ನ ನೀವು ನೋಡ್ಕೊಂಡ್ರೆ ಸಾಕು ಫಾರ್ ಇಂಟರ್ವ್ಯೂ ಪ್ರಾಸ್ಪೆಕ್ಟ್. ಓಕೆ, ಸೊ ಅಷ್ಟು ನೋಡ್ಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಏನಾದ್ರು ಡೌಟ್ಸ್ ಇದೆಯಾ? ಅಂಡ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ಏನಾದ್ರು ಡೌಟ್ಸ್ ಇರುತ್ತೆ ಡಿಸ್ಕಸ್ ಮಾಡೋಣ. ಇಫ್ ನಾಟ್ ವಿ ಕ್ಯಾನ್ ಕ್ಲೋಸ್ ದ ಕಾಲ್. ಸೊ ರೆಡಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಅಂಡ್ ಗೈಸ್ ಪ್ಲೀಸ್ ಡೂ ದ ಡೈಲಿ ಪ್ರಾಕ್ಟೀಸ್. ಓಕೆ, ಎಸ್ ಪ್ರಜ್ವಲ್. ಸರ್ ಅದು ಯೂನಿವರ್ಸಲ್ ಜರ್ನಲ್ ಹೇಳಿದ್ರಲ್ಲ ಅದಷ್ಟೇ ಬರುತ್ತೆ ಸರ್, ಮತ್ತೆ ಬೇರೆ ಏನಾದ್ರು ಇರುತ್ತೆ ಸರ್ ಅದು? ಅದು ಯೂನಿವರ್ಸಲ್ ಜರ್ನಲ್ ಡಿಫ್ರೆನ್ಸ್ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ECC to S/4HANA ಡಿಫ್ರೆನ್ಸ್ ಗೊತ್ತಿರ್ಬೇಕು, ಬಿಕಾಸ್ ನಾವು ಬಿಫೋರ್ ನಿಮಗೆ ಕ್ಲಾಸಿಕ್ GL ಕಾನ್ಸೆಪ್ಟ್ ಇತ್ತು. ಸೊ ಅದನ್ನ ಹೇಳ್ಬಿಡ್ತೀನಿ ನೀವು ನೋಡಿ. ಸೊ ECC ಹೋದಾಗ ನಾವು ಇವಾಗ ಏನು ಕಾಸ್ಟ್ಗೆ ಎಕ್ಸ್ಪೆನ್ಸಸ್ GLs ನ ಕ್ರಿಯೇಟ್ ಮಾಡಿದೀವಲ್ವಾ, ಸೊ ಈ ಎಕ್ಸ್ಪೆನ್ಸಸ್ GLs ಅಲ್ಲಿ ನಾವು ಸೊ ಕಂಟ್ರೋಲಿಂಗ್ ಡೇಟಾಗೆ ಹೋದ್ರೆ ನಿಮ್ಗೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ, ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಅಂತ. ಸೊ ಇದು ನಿಮ್ಗೆ ಬೇರೆ ಯಾವ GLs ಅಲ್ಲಿ ಇಲ್ಲ, ಓನ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಎಕ್ಸ್ಪೆನ್ಸಸ್ ಅಂದ್ರೆ P&L ರಿಲೇಟೆಡ್ ನಾವು ಮಾಡಿದಾಗ, ಸೊ ಎಕ್ಸ್ಪೆನ್ಸಸ್ ಅಥವಾ ರೆವೆನ್ಯೂಗೆ ಸಪರೇಟ್ ಕ್ಯಾಟಗರೀಸ್ ಮಾಡೋದಕ್ಕೆ ಸಪರೇಟ್ GLs ಇರುತ್ತೆ ನೋಡಿ. ರೆವೆನ್ಯೂಗೆ ಆಗಿರ್ಬೋದು ಅಂಡ್ ಎಕ್ಸ್ಪೆನ್ಸಸ್ಗೆ ಆಗಿರ್ಬೋದು, P&L ಅಕೌಂಟ್ GLs. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡಿ ಕಾಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಪ್ರೈಮರಿ ಕಾಸ್ಟ್ ಅಂತ ಒಂದಿದೆ, ದೆನ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಅಂತ ಕೂಡ ಒಂದು ಬರುತ್ತೆ. ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಯಾವಾಗ ಬರುತ್ತೆ ಅಂದ್ರೆ, ಸೊ ಅದು ಸೆಟ್ಲ್ಮೆಂಟ್ಗೋಸ್ಕರ ಏನಾದ್ರು ಯೂಸ್ ಮಾಡ್ತಾ ಇದ್ರೆ, ಸೊ ಆ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಸೆಕೆಂಡರಿ ನೋಡಿ, ಎಕ್ಸ್ಟರ್ನಲ್ ಸೆಟಲ್ಮೆಂಟ್ಗೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರೆ ನಾವು, ಸೊ ಅವರ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಆ GLs ಕೂಡ ನಾವು ಡೈರೆಕ್ಟ್ FS00 ಕ್ರಿಯೇಟ್ ಮಾಡ್ಬೋದು. ಬಟ್ ಬಿಫೋರ್ ECC ಈ ತರ ಇರಲಿಲ್ಲ. ಬಿಫೋರ್ ECC ಏನ್ ಕಾನ್ಸೆಪ್ಟ್ ಇತ್ತು ಅಂದ್ರೆ,
ಸೊ ನೀವು ಮ್ಯಾನ್ಯುವಲ್ ಆಗಿ ನೀವು ಕಾಸ್ಟ್ ಲಿಮಿಟ್ ನ ಕ್ರಿಯೇಟ್ ಮಾಡಬೇಕಿತ್ತು. ಕೆ01 ಕೆ01 ಏನಾಯಿತು ಟಿ ಕೋಡ್. ಸೊ ಅದ್ರಲ್ಲಿ ನೀವು ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಅಂಡ್ ಪ್ರೈಮರಿ ಕಾಸ್ಟ್ ಎಲಿಮೆಂಟ್ಸ್ ನ ಕಂಟ್ರೋಲಿಂಗ್ ಪರ್ಪಸ್ಗೆ ಸಪರೇಟ್ ಜಿಎಲ್ಸ್ ನ ಕ್ರಿಯೇಟ್ ಮಾಡಬೇಕಿತ್ತು. ಇವಾಗ ಆ ಥರ ಇಲ್ಲ. ಸೊ ಇವಾಗ ಏನು ಅಂದ್ರೆ ನೀವು ಎಕ್ಸ್ಪ್ರೆಸ್ ಜಿಎಲ್ಸ್ ನ ನೀವು ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ಕಂಟ್ರೋಲಿಂಗ್ ಕೂಡ ಯೂಸ್ ಮಾಡ್ಬೋದು ಇದೇ ಜಿಎಲ್ಸ್ ನ. ಓಕೆ, ಸೊ ಬಟ್ ಈ ಸಿ ಆ ಥರ ಇರಲಿಲ್ಲ. ಅಂಡ್ ಇದಲ್ಲದೆ ನಿಮ್ಗೆ ಇನ್ನೂ ಏನಂದ್ರೆ ಚೇಂಜಸ್ ಇನ್ನೇನು ಬರುತ್ತೆ ಅಂದ್ರೆ, ಸೊ ಇ ಸಿ ಸಿ ಟು ಎಸ್ ಫೋರ್ ಅನ್ನ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಇದೊಂದೇ ಅಲ್ಲ, ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಸೊ ನಿಮಗೆ ಬಿಫೋರ್ ನಾವು ಇ ಸಿ ಸಿ ಟೆಕ್ನಿಕಲ್ ಕ್ಲಿಯರಿಂಗ್ ಜಿ ಎಲ್ದು ಕಾನ್ಸೆಪ್ಟ್ಸ್ ಯೂಸ್ ಮಾಡ್ತಾ ಇರಲ್ಲ. ಸೊ ಇವಾಗ ಟೆಕ್ನಿಕಲ್ ಕ್ಲಿಯರಿಂಗ್ ಜಿ ಎಲ್ಸ್ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ನಿಮಗೆ ಎ ಸಿ ಡಾಕ ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ನಾನು ಏನು ಹೇಳಿದೆ. ಸೊ ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ಈ ಕಾನ್ಫಿಗರೇಷನ್ಸ್ ನಾವು ಏನು ಜಿ ಎಲ್ ಅಕೌಂಟ್ ಕಾನ್ಫಿಗರೇಷನ್ಸ್ ಮಾಡಿದಲ್ಲ ಇವಾಗ. ಸೊ ಈ ಕಾನ್ಫಿಗರೇಷನ್ಸ್ಗೋಸ್ಕರ ನಾವು ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ನ ತಗೊಂಡ್ಬಂದಿರೋದು. ಸೊ ಇದನ್ನ ನಿಮಗೆ ಕೆಟಗರೈಸ್ ಮಾಡ್ಕೋಬಹುದು. ಸೊ ಯಾವ ತರ ಜಿ ಎಲ್ಸ್ ಬೇಕು ಅಂತ. ಓಕೆ, ಸೊ ಇದರಲ್ಲಿ ಕೂಡ ನೀವು ಕೆಟಗರೈಸ್ ಮಾಡ್ಕೋಬಹುದು. ಸೊ ಯಾವ ಕಾಸ್ಟ್ ಎಲಿಮೆಂಟ್ ಕೆಟಗರಿ ಇದೆ ಅಂತ. ಸೊ ಈ ಕಾನ್ಸೆಪ್ಟ್ ನಾವು ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ಅಂತ ಕರೆಯೋದು. ಸೊ ಇದರಲ್ಲಿ ನಿಮಗೆ ಮೀನ್ವಲ್ ನಿಮಗೆ ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಸೊ ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಬಿಫೋರ್ ಕೂಡ ಇತ್ತು ಇ ಸಿ ಸಿಲಿ ಅಂಡ್ ಎಸ್ ಆರ್ ಎಲ್ ಕೂಡ ಇದೆ. ಸೊ ಬಟ್ ನಿಮಗೆ ಕಾನ್ಸೆಪ್ಟ್ ವೈಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು ಅಷ್ಟೇ. ಸೊ ಜಿ ಎಲ್ ಕಾನ್ಸೆಪ್ಟ್ ಅಂತ ಬಂದಾಗ ಸೊ ಇದನ್ನೆಲ್ಲ ನಾವು ಆಡ್ ಆನ್ ಮಾಡಬೇಕಾಗುತ್ತೆ. ಸೊ ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ಅಂತ ಬಂದಾಗ ಸೊ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ಅಲ್ಲಿ ಏನು ಯೂಸ್ ಮಾಡ್ತೀವಿ? ಸೊ ಎ ಸಿ ಡಾಕನ ಸೊ ಯೂಸ್ ಮಾಡ್ತೀವಿ. ಸೊ ಮೇನ್ಲಿ ನಾವು ಎ ಸಿ ಡಾಕ ಏನೇನು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನೇ ನಾವು ಯೂನಿವರ್ಸಲ್ ಜನರಲ್ ಕಾನ್ಸೆಪ್ಟ್ ಅಂತ ಕರೆಯೋದು. ಓಕೆ, ಸೊ ಇದ್ರಲ್ಲಿ ನಿಮಗೆ ಎಫ್ ಐ ಟು ಕಂಟ್ರೋಲಿಂಗ್ ಏನಿರುತ್ತೆ, ಸೊ ಎರಡೂ ನಿಮಗೆ ಒಂದರಲ್ಲೇ ಸಿಗುತ್ತೆ. ಸೊ ಇಟ್ ಇಸ್ ಅ ಸೆಂಟ್ರಲೈಸ್ ಟೇಬಲ್ ಎ ಸಿ ಡಾಕ ಅನ್ನೋದು. ಸೊ ರಿಕನ್ಸಿಲೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಸೊ ನಿಮಗೆ ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ಅಂತ ಬಂದ ತಕ್ಷಣ ನೀವು ಹೇಳ್ಬೇಕಾಗಿರೋದು ಅದನ್ನೇ, ಸೆಂಟ್ರಲೈಸ್ ಟೇಬಲ್ ಅಂಡ್ ಫಾರ್ ದ ರಿಕನ್ಸಿಲೇಷನ್ ಪರ್ಪಸ್ ಎಫ್ ಐ ಅಂಡ್ ಸಿ ಒ ಎರಡೂ ಯೂಸ್ ಮಾಡ್ಬೋದು. ಅಂಡ್ ರಿಯಲ್ ಟೈಮ್ ರಿಪೋರ್ಟಿಂಗ್ ಸಿಗುತ್ತೆ ನಮಗೆ. ಸೊ ಅಂಡ್ ನಿಮಗೆ ಮಲ್ಟಿ ಲೆವೆಲ್ ಲೈಕ್ ಡಿಫ್ರೆಂಟ್ ಗ್ಯಾಪ್ಸ್ ಯೂಸ್ ಮಾಡ್ತಾ ಇದ್ರೆ, ಎಫ್ ಆರ್ ಎಸ್ ಯೂಸ್ ಮಾಡ್ತಾ ಇದ್ರೆ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಸೊ ಅದು ಕೂಡ ಒಂದರಲ್ಲೇ ಸಿಗುತ್ತೆ. ಸೊ ಈ ಪರ್ಪಸ್ಗೋಸ್ಕರ ನಾವು ಯೂನಿವರ್ಸಲ್ ಜನರಲ್ ಕಾನ್ಸೆಪ್ಟ್ ನ ಯೂಸ್ ಮಾಡೋದು. ಓಕೆ, ಸೊ ಅರ್ಥ ಆಯ್ತಾ? ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಯೂನಿವರ್ಸಲ್ ಜನರಲ್ ರಿಲೇಟೆಡ್ ಅಥವಾ ಲೈಕ್ ಟೇಬಲ್ಸ್ ಲೆವೆಲ್ ಏನಕ್ಕೆ ಯೂಸ್ ಮಾಡ್ತೀವಿ ಏನು ಅಂತ? ಇಂಟಿಗ್ರೇಷನ್ ತೋರಿಸಿದ್ರಲ್ಲ ಸರ್, ಹಾ ಮೈಗ್ರೇಷನ್, ಹಾ ಅದೀಗ ನಮ್ಮ ಹತ್ರ ಈಗ ನಾವು ಪ್ರಾಕ್ಟೀಸ್ ಅಲ್ಲಿ ಮಾಡಿದ್ ಬರಲ್ಲ ಸರ್ ಅದು. ಅದನ್ನೇ ಎಸ್ ಡಿ ಕಾನ್ಫಿಗರೇಷನ್ಸ್ ಇರಬೇಕು, ಎಂ ಎಂ ಕಾನ್ಫಿಗರೇಷನ್ಸ್ ಇರಬೇಕು, ಮೆಟೀರಿಯಲ್ ಟೈಪ್ ಇರಬೇಕು. ನೀವು ಎಂ ಎಂ ಎಸ್ ಡಿ ಕಾನ್ಫಿಗರೇಷನ್ಸ್ ಮಾಡಿದ್ರೆ ನಾನು ಎಫ್ ಐ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಫ್ ಐ ಎಂ ಎಂ ಎಸ್ ಡಿ ಕಾನ್ಫಿಗರೇಷನ್ಸ್ ಬೇಕು ಅಂದ್ರೆ ನೀವು ಚೆಕ್ ಮಾಡಿ. ಐ ಮೀನ್ ತುಂಬಾ ಇರುತ್ತೆ ಎಂ ಎಂ ಲೈಕ್ ಮೆಟೀರಿಯಲ್ ಟೈಪ್ ಇರ್ಬೋದು ಅಂಡ್ ಪರ್ಚೇಸ್ ಆರ್ಗನೈಸೇಷನ್ಸ್ ಇರ್ಬೋದು. ಅಂಡ್ ಯಾವ ತರ ಮೆಟೀರಿಯಲ್ ಟೈಪ್ ನ ಡಿಫೈನ್ ಮಾಡಬೇಕು, ಅಸೈನ್ ಮಾಡಬೇಕು, ಕೀಸ್ ಎಲ್ಲ ಅಸೈನ್ ಮಾಡಬೇಕು. ಸೊ ಆ ತರ ಇರುತ್ತೆ. ಸೊ ನೀವೇನಾದ್ರು ಪ್ರಾಕ್ಟೀಸ್ ಮಾಡ್ತೀನಿ ನಂಗಿದ್ರೆ ನೀವು ಗೂಗಲ್ ನೋಡ್ಬಿಟ್ಟು ಅಥವಾ ಯೂಟ್ಯೂಬ್ ನೋಡ್ಬಿಟ್ಟು ಸೊ ಈ ತರ ನೀವು ಎಂ ಎಂ ಇಂಟಿಗ್ರೇಷನ್ಸ್ ನ ಮಾಡಿದ್ರೆ ಈ ಕಾನ್ಫಿಗರೇಷನ್ ಮಾಡ್ಬೋದು. ಬಟ್ ನಾನು ಅದೇ ಹೇಳಿದ್ನಲ್ಲ, ಸೊ ಎಂಡ್ ಆಫ್ ಐಡಿ ಮಾಡೋದು ಕಾನ್ಫಿಗರೇಷನ್ ಅಷ್ಟೇನೆ. ಎಫ್ ಐ ಟು ಎಂ ಎಂ ಇಂಟಿಗ್ರೇಷನ್ಸ್ ನಿಮ್ಗೆ ಏನ್ ಬೇಕೋ ಅದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಕಾನ್ಫಿಗರೇಷನ್ಸ್ ನಿಮಗೆ ಗೊತ್ತಿದೆ. ನೀವೇ ಕಾನ್ಫಿಗರ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್, ನೀವು ಜಸ್ಟ್ ಇಂಟಿಗ್ರೇಟ್ ಮಾಡ್ತೀರಾ ಅಷ್ಟೇನೆ. ಸೊ ಯು ವಿಲ್ ಅಸೈನ್ ದ ಜಿ ಎಲ್. ಸೊ ಅಕೌಂಟ್ ಡಿಟರ್ಮಿನೇಷನ್ ಮಾಡ್ತೀರಾ. ಸೊ ಜಿ ಎಲ್ ಅಕೌಂಟ್ ನ ಅಸೈನ್ಮೆಂಟ್ ಮಾಡ್ತೀರಾ ಒ ಬಿ ಒ ಸಿ ಅಂಡ್ ವಿ ಕೆ ಒ ಎಲ್. ಸೊ ಇಷ್ಟೇ ನಾವು ಮಾಡೋದು ಎಫ್ ಐ ಎಂ ಎಂ. ಸೊ ಇಂಟಿಗ್ರೇಷನ್ಸ್ ವೈಸ್ ಬಂದ್ಬಿಟ್ಟು ಎಸ್ ಡಿ ಅವ್ರು ಏನ್ ಮಾಡ್ಬೇಕು ಅದು ಎಸ್ ಡಿ ಪಾರ್ಟ್ ಮಾಡುತ್ತೆ. ಸೇಲ್ಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ರೆವಿನ್ಯೂ ಡಿಫರೆಂಟ್ ರೆವಿನ್ಯೂ ಟೈಪ್ಸ್ ಇರ್ಬೋದು. ಸೊ ಇವೆಲ್ಲ ಕ್ರಿಯೇಷನ್ಸ್ ಬಂದ್ಬಿಟ್ಟು ಎಸ್ ಡಿ ಅವ್ರು ಮಾಡ್ತಾರೆ. ಎಂ ಎಂ ಅವ್ರು ಬಂದ್ಬಿಟ್ಟು ಅದೇ ಮೂವ್ಮೆಂಟ್ ಟೈಪ್ಸ್ ಇರ್ಬೋದು ಅಂಡ್ ಮೆಟೀರಿಯಲ್ ಟೈಪ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಎಂ ಎಂ ಅವ್ರು ಮಾಡ್ತಾರೆ. ಪರ್ಚೇಸ್ ಆರ್ಗನೈಸೇಷನ್ಸ್ ಇರ್ಬೋದು. ಸೊ ಇದೆಲ್ಲ ಅವ್ರು ಮೇಂಟೈನ್ ಮಾಡ್ತಾರೆ. ಅಂಡ್ ಇದೆಲ್ಲದೂ ಕೂಡ ತುಂಬಾ ಇಂಟಿಗ್ರೇಷನ್ಸ್ ಇರುತ್ತೆ ಎಂ ಎಂ. ಬಟ್ ನಾನು ಎಂ ಎಂ ಟು ಎಫ್ ಐಗೆ ಹೇಳ್ತಾ ಇರೋದು. ಎಫ್ ಐ ಟು ಎಂ ಎಂ ಇಂಟಿಗ್ರೇಷನ್ಸ್ ಎಷ್ಟಿರುತ್ತೆ. ಸೊ ಇದನ್ನೆಲ್ಲ ನಾವು ಕಾನ್ಫಿಗರ್ ಇದ್ರೆ ಮಾತ್ರನೇ ಪೋಸ್ಟಿಂಗ್ಸ್ ಮಾಡ್ಬೋದು. ಪಿ ಒ ಆಗಿರ್ಬೋದು, ಪಿ ಆರ್ ಆಗಿರ್ಬೋದು, ಅದೆಲ್ಲ. ಅಂಡ್ ಮೋರ್ ಓವರ್ ಪಿ ಆರ್ ಪಿ ಒ ಇದೆಲ್ಲ ಕಂಪ್ಲೀಟ್ಲಿ ಎಂ ಎಂ ಕಾನ್ಸೆಪ್ಟ್. ಸೊ ನಾವು ಅದನ್ನ ಯೂಸೇ ಮಾಡಲ್ಲ. ಎಫ್ ಐ ಸಿ ಇವಾಗ ಏನ್ ಬೇಕೋ ಅದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಸರಿ, ಸೊ ನಾಳೆ ಕ್ಲಾಸಲ್ಲಿ ನಿಮಗೆ ಇ ಬಿ ಆರ್ ಎಸ್ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇ ಬಿ ಆರ್ ಎಸ್ ಅಷ್ಟೇ ಸೇಮ್ ನಾನು ಇವಾಗ ಹೆಂಗೆ ಎಫ್ ಐ ಎಂ ಎಂ ಎಸ್ ಟಿ ಇಂಟಿಗ್ರೇಷನ್ಸ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ಸಿಮಿಲರ್ ವೇ ಯಾವ ತರ ಆಬ್ಜೆಕ್ಟ್ಸ್ ನ ಡಿಫೈನ್ ಮಾಡಬೇಕು, ಅದು ಯಾವ ತರ ಎಲ್ಲಿ ಟ್ರಿಗರ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ರಿಯಲ್ ಟೈಮ್ ಟ್ರಿಗರ್ ಆಗಬೇಕು ಅಂದ್ರೆ ನಾವು ಡಿ ಎಂ ಇ ಸ್ಟ್ರಕ್ಚರ್ ಡಿಫೈನ್ ಮಾಡಬೇಕು. ಅಂಡ್ ಲೈಕ್ ಆ ಸ್ಟ್ರಕ್ಚರ್ಗೆ ಒಂದು ಯಾವ ತರ ಫಾರ್ಮ್ಯಾಟ್, ಲೈಕ್ ಬ್ಯಾಂಕ್ ಅವ್ರ ಫಾರ್ಮ್ಯಾಟ್ ಕೊಡ್ತಾರೆ, MT940 ಫಾರ್ಮ್ಯಾಟ್ ಆಗಿರ್ಬೋದು, ಅಥವಾ ಡಿ ಎಂ ಇ ಟೆಂಪ್ಲೇಟ್ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಫಾರ್ಮ್ಯಾಟ್ ಆಗಿರ್ಬೋದು. ಸೊ ಆಸ್ ಪರ್ ದ ಫಾರ್ಮ್ಯಾಟ್ ನಾವೇನ್ ಮಾಡ್ತೀವಿ ಡಿ ಎಂ ಇ ಸ್ಟ್ರಕ್ಚರ್ ನ ಡಿಫೈನ್ ಮಾಡ್ತಾ ಹೋಗ್ತೀವಿ.
ಸೊ ನಿಮಗೆ ಮೇನ್ ಆಗಿ EBRS ಕಾನ್ಫಿಗರೇಷನ್ಸ್ ತಿಳ್ಕೊಳ್ಳಿ. DMA ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ ಹೋಗ್ಬಿಡಿ. ಸೊ EBRS ಕಾನ್ಫಿಗರೇಷನ್ಸ್ ನ ತಿಳ್ಕೊಳ್ಳಿ. ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಕಾನ್ಫಿಗರ್ ಮಾಡಬೇಕು ಅಂತ. ಓಕೆ, ಸೊ ಅದು EBRS ಕಾನ್ಫಿಗರೇಷನ್ಸ್ ಮುಗಿದ್ರೆ ನಾವು ಅಸೆಟ್ ಅಕೌಂಟಿಂಗ್ ಹೋಗ್ತೀವಿ. ಸೊ ಅಸೆಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ನ ಕೂಡ ಸೊ ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ ಅರೌಂಡ್ 2 to 3 ಕ್ಲಾಸಸ್ ಅಸೆಟ್ ಅಕೌಂಟಿಂಗ್. ಸೊ sometimes it will take 4 days also. ಸೊ ಆ ತರ ಆದ್ರೆ ನಿಮ್ಗೆ 1 week ಅಲ್ಲಿ ವೀಕೆಂಡ್ ಅಲ್ಲಿ ಅಟ್ಲೀಸ್ಟ್ ಅಸೆಟ್ ಅಕೌಂಟಿಂಗ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಕಂಟ್ರೋಲಿಂಗ್ ಆಬ್ಜೆಕ್ಟ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಆಲ್ರೆಡಿ ಪ್ರಾಫಿಟ್ ಸೆಂಟರ್ ಅಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇಂಟರ್ನಲ್ ವರ್ಡ್ ಅಂತ ಒಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಆಲ್ಸೋ. ಓಕೆ, ಸೊ ಬೇರೆ ಏನೋ ಡೌಟ್ಸ್ ಇದೆಯಾ? ಫೈನ್. ನೆಕ್ಸ್ಟ್ ಕ್ಲಾಸ್ ಮಂಡೇ ಅಲ್ವಾ? ಎಸ್, ಮಂಡೇ. ಓಕೆ, ಫೈನ್. ಓಕೆ, ಬಾಯ್.